ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಕ್ಲಾಸಲ್ಲಿ ನಾವು ಜಾಗ್ರಫಿ ಸ್ಟಾರ್ಟ್ ಮಾಡಿದ್ವಿ. ಜಾಗ್ರಫಿಯಲ್ಲಿ ಯೂನಿವರ್ಸ್ ರಿಲೇಟೆಡ್ ಥಿಯರೀಸ್ ನೋಡಿದ್ವಿ. ಮತ್ತು ಅರ್ತ್ ಮತ್ತು ಸೋಲಾರ್ ಸಿಸ್ಟಮ್ ಫಾರ್ಮೇಷನ್ ಬಗ್ಗೆ ನೋಡಿದ್ವಿ. ಮತ್ತು ಲ್ಯಾಟಿಟ್ಯೂಡ್ಸ್, ಲಾಂಗಿಟ್ಯೂಡ್ಸ್, ರೊಟೇಷನ್ ಮತ್ತು ರೆವಲ್ಯೂಷನ್, ಮತ್ತು ಲಾಸ್ಟಾಗಿ ಅರ್ತ್ ಸ್ಟ್ರಕ್ಚರ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಇದ್ರ ರಿಲೇಟೆಡ್ ರಿವಿಷನ್ ಎಲ್ಲ ಆದಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸು ಸಾಲ್ವ್ ಮಾಡಿದ್ವಿ. ಇವಾಗ ಈ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಕ್ಲಾಸಿಫಿಕೇಶನ್ ಆಫ್ ರಾಕ್ಸ್. ಈ ರಾಕ್ಸನ್ನು ಸ್ಟಡಿ ಮಾಡೋಕ್ಕೆ ಪೆಟ್ರಾಲಜಿ ಅಂತಾರೆ. 3 ಮೇನ್ ಟೈಪ್ಸ್ ಆಫ್ ರಾಕ್ಸ್ ಅಂತಂದರೆ 3 ಟೈಪ್ಸು. ಒಂದು ಇಗ್ನಿಯಸ್ ರಾಕ್ಸ್, ಸೆಡಿಮೆಂಟ್ರಿ ರಾಕ್ಸ್ ಮತ್ತು ಮೆಟಮಾರ್ಫಿಕ್ ರಾಕ್ಸ್. ಇಗ್ನಿಯಸ್ ರಾಕು ಪ್ರೈಮರಿ ರಾಕು ಅಂತಾರೆ ಇದಕ್ಕೆ, ಬಿಕಾಸ್ ಇದೇ ಫಸ್ಟ್ ಫಾರ್ಮ್ ಹೋಗೋದು. ಈ ಇಗ್ನಿಯಸ್ ರಾಕ್ ಹೆಂಗೆ ಫಾರ್ಮ್ ಆಗುತ್ತೆ ಅಂತಂದರೆ, ಹೆಂಗೆ ಅರ್ತಿಂದ ಮ್ಯಾಗ್ಮಾ ಹೊರಗೆ ಬರುತ್ತೆ, ಯಾವಾಗ ಅದು ಸಾಲಿಡಿಫೈ ಆಗಿ ರಾಕ್ಸ್ ಫಾರ್ಮ್ ಆಗುತ್ತೆ, ಆ ರಾಕ್ಸಿಗೆ ಇಗ್ನಿಯಸ್ ರಾಕ್ಸ್ ಅಂತ ಕರಿತೀವಿ. ಈ ಇಗ್ನಿಯಸ್ ರಾಕ್ಸು 2 ಟೈಪ್ಸ್ ಇರುತ್ತೆ. ಒಂದು ಮೇಲೆ ಸರ್ಫೇಸಲ್ಲಿ ಸಾಲಿಡಿಫೈ ಆದರೆ, ಒಂದು ಒಳಗಡೆನೇ ಸಾಲಿಡಿಫೈ ಆಗುತ್ತೆ. ಅದಕ್ಕೆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಇಗ್ನಿಯಸ್ ರಾಕ್ಸ್ ಅಂತಾನು ಕರೀತಾರೆ. ಇಂಟರ್ನಲ್ ಅಂದರೆ ಒಳಗಡೆ, ಅರ್ತ್ ಸರ್ಫೇಸ್ ಒಳಗಡೆ ಇರೋ ರಾಕ್ಸು ಇಂಟರ್ನಲ್ ರಾಕ್ಸು. ಸೊ ಇದು ಮೇಲಿರೋದು ಎಕ್ಸ್ಟರ್ನಲ್ ರಾಕ್ಸ್. ಎಕ್ಸಾಂಪಲ್ಸ್ ಏನಿದೆ ಅಂದರೆ ಎಕ್ಸ್ಟರ್ನಲ್ ರಾಕ್ಸ್ ಇಂಟರ್ನಲ್ ರಾಕ್ಸಿಗೆ ಅಂತ ಕೋಡ್ ಬರೆದು BAR ಬಾರ್, ಇಂಟರ್ನಲ್ಲು DGP. B ಅಂದರೆ ಬಸಾಲ್ಟ್, A ಅಂದರೆ ಆ್ಯಂಡಿಸೈಟ್, R ಅಂದರೆ ರಿಯೋಲೈಟ್, ಡಿ ಅಂದರೆ ರಿಯೋಲೈಟ್, ಗ್ರಾನೈಟ್ ಮತ್ತು ಗಿಬ್ರೋ, B ಅಂದರೆ ಪೆಡಿರೈಟ್ ಅಂತ ಬರುತ್ತೆ. ಸೊ ಇವು ಎಕ್ಸಾಂಪಲ್ಸು, ಎಕ್ಸ್ಟರ್ನಲ್ ಇಗ್ನಿಷಿಯಸ್ ರಾಕ್ಸು ಎಕ್ಸಾಂಪಲ್ಸು, ಇಂಟರ್ನಲ್ ಇಗ್ನಿಷಿಯಸ್ ರಾಕ್ಸಿಗೆ ಇವು ಎಕ್ಸಾಂಪಲ್ಸು. ಇದು ಇಗ್ನಿಷಿಯಸ್ ರಾಕ್ಸಲ್ಲಿ ಇಗ್ನಿಯಸ್ ರಾಕ್ಸು ಇದು ಮೆಟಾಲಿಕ್ ಆಗಿದೆ. ಮೆಟಾಲಿಕ್ ಆದಂದ್ರೆ ಇದು ಪೋರಸ್ ಇರೋದಿಲ್ಲ, ಅಂತಂದರೆ ಒಳಗಡೆ ಜಾಸ್ತಿ ಸ್ಪೇಸ್ ಇರಲ್ಲ. ಲೈಕ್ ಯಾವ ಥರ ಈ ಪೋರಸ್ ಅಂತಂದರೆ ಇಂಪರ್ಮಿಬಲ್ ಇರುತ್ತೆ ಇದು ರಾಕ್. ಯಾಕಂದರೆ ಇದು ರೈನ್ ವಾಟರು ಅಥವಾ ಏನಾರು ಒಳಗಡೆ ಪಾಸ್ ಹೋಗಂಗೆ ಅಷ್ಟು ಪಕ್ಕದಲ್ಲೇ ಇರುತ್ತೆ ಇದು ಪಾರ್ಟಿಕಲ್. ಸೊ ಇಟ್ ಈಸ್ ನಾಟ್ ಪೋರಸ್ಸು ಇಲ್ಲ, ಇದು ಇಂಪರ್ಮಿಯಬಲ್ ರಾಕ್. ಇದರಿಂದ ಇನ್ನು ಇಗ್ನಿಯಸ್ ಇದು ಮ್ಯಾಗ್ಮಾ ಹೊರಗೆ ಬಂದಾದ್ಮೇಲೆ ಸಾಲಿಡಿಫೈ ಆಗೋದು ಕಾರಣ ಇದರಲ್ಲಿ ಯಾವುದೇ ಥರ ಫೊಸಲ್ಸು ಇರೋದಿಲ್ಲ. ಫೊಸಲ್ಸ್ ಅಂತಂದರೆ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ ರಿಮೇನ್ಸು. ಇದೇನಾಗುತ್ತೆ, ಇದು ಅಷ್ಟೊಂದು ಹೀಟ್ ಇರೋ ಕಾರಣ ಅದು ಮೆಲ್ಟ್ ಆಗಿಬಿಡುತ್ತೆ. ಸೊ ಯಾವುದೇ ಥರ ಫೊಸಲ್ಸು ಇಗ್ನಿಷಿಯಸ್ ರಾಕಲ್ಲಿ ನಮಗೆ ಕಾಣಿಸೋದಿಲ್ಲ. ಈ ಇಗ್ನಿಯಸ್ ರಾಕ್ಸನ್ನು ಮಿನರಲ್ಸ್ ಬೇಸ್ ಮೇಲೆ 2 ಥರ ಕ್ಲಾಸಿಫೈ ಮಾಡ್ತೀವಿ, ಆ್ಯಸಿಡ್ ಮತ್ತು ಬೇಸ್ ಅಂತ. ಎಸಿಡಿಕ್ ರಾಕ್ ಮತ್ತು ಬೇಸಿಕ್ ರಾಕ್ ಅಂತ. ಎಸಿಡಿಕ್ ರಾಕಲ್ಲಿ ಸಿಲಿಕಾ ಇರುತ್ತೆ, ಇದು ಲೈಟ್ ಕಲರ್ ಇರುತ್ತೆ. ರಾಕು ಲೈಟ್ ಕಲರ್ ಇರುತ್ತೆ. ಇದು ಯಾವ ಥರ ಇರುತ್ತೆ ಅಂದರೆ ಕೋನ್ ಶೇಪಲ್ಲಿ ಇರುತ್ತೆ, ಈ ಥರ ಕೋನ್ ಶೇಪಲ್ಲಿ ಇರುತ್ತೆ. ಸೊ ಇದು ಎಕ್ಸಾಂಪಲ್ಲು ಅಂತಂದರೆ ಇದಕ್ಕೆ ಗ್ರಾನೈಟ್. ಡೆನ್ಸಿಟಿನೂ ಕಮ್ಮಿ ಇರುತ್ತೆ, ಇದು ಲೆಸ್ ಡೆನ್ಸಿಟಿ. ಬೇಸಿಕ್ ಇಗ್ನಿಷಿಯಸ್ ರಾಕ್ಸ್ ಅಂತಂದರೆ ಇದರಲ್ಲಿರೋದು ಜಾಸ್ತಿ ಐರನ್ನು, ಮ್ಯಾಗ್ನೀಷಿಯಮ್. ಸೊ ಇದು ಡಾರ್ಕ್ ಕಲರ್ ಆಗಿರುತ್ತೆ. ಇದು ವಿಸ್ಕಾಸಿಟಿ ಕಡಿಮೆ ಇರೋ ಕಾರಣ ಇದು ಒಂಥರ ಡೋಮ್ ಶೇಪಲ್ಲಿ ಸಿಗುತ್ತೆ. ಈ ರಾಕ್ಸು ಡೋಮ್ ಶೇಪಲ್ಲಿ ಇರುತ್ತೆ. ಇದಕ್ಕೆ ಎಕ್ಸಾಂಪಲ್ಲು ಅಂತಂದರೆ ಬಸಾಲ್ಟಿಕ್ ರಾಕ್. ಇದರ ಡೆನ್ಸಿಟಿನೂ ಜಾಸ್ತಿ ಇರುತ್ತೆ. ಸೊ ಮಿನರಲ್ ಬೇಸಲ್ಲಿ ಆ್ಯಸಿಡ್ ಮತ್ತು ಬೇಸ್ ಇಗ್ನಿಷಿಯಸ್ ರಾಕ್ ಆಗಿ ಡಿವೈಡ್ ಮಾಡ್ತೀವಿ.
ಒರಿಜಿನ್ ಬೇಸಲ್ಲಿ ಪ್ಲುಟೋನಿಕ್ ಮತ್ತು ವೋಲ್ಕ್ಯಾನಿಕ್ ಅಂತಂದರೆ ವೋಲ್ಕ್ಯಾನಿಕ್ ಅಂತಂದರೆ ಹೊರಗಡೆ. ಸೊ ಇದು ಎಕ್ಸ್ಟ್ರೂಸಿವ್ ಎಕ್ಸಾಂಪಲು. ಇದು ಇಂಟ್ರೂಸಿವ್. ಪ್ಲುಟೋನಿಕ್ ಅಂದರೆ ಇನ್ನೊಂದು ಹೆಸರು ಇಂಟ್ರೂಸಿವ್. ಅವಾಗೆ ನಾವು ನೋಡಿದ್ವಿ, ಹೊರಗಡೆ ಇರೋದು ಮೇಲಿರೋದು ಎಕ್ಸ್ಟ್ರೂಸಿವ್, ಒಳಗಡೆ ಇರೋದು ಇಂಟ್ರೂಸಿವ್. ಕೋಡ್ ವರ್ಡು VAR DGP. ಬಸಾಲ್ಟ್, ಆಂಡಿಸೈಟ್, ರಿಯೋಲೈಟ್, ಡಿಯೋಲೈಟ್, ಗ್ಯಾನೈಟ್, ಕಿಪ್ರೋ ಅಂತ. ಸೊ ಇದು ಇಗ್ನಿಷಿಯಸ್ ರಾಕ್ಸ್ ಬಗ್ಗೆ. ಇದು ನೆಕ್ಸ್ಟ್ ನಾವು ಸೆಡಿಮೆಂಟರಿ ರಾಕ್ಸ್ ಅಂತ ಏನಂತ ನೋಡೋಣ. ಸೆಡಿಮೆಂಟರಿ ರಾಕ್ಸ್ ಅಂತಂದರೆ ಈ ಇಗ್ನಿಷಿಯಸ್ ರಾಕ್ಸ್ ಏನಿರುತ್ತೆ, ರಾಕ್ ಆಲ್ರೆಡಿ ಫಾರ್ಮ್ ಆಗಿರುತ್ತಲ್ಲ, ಅದು ಏನಾಗುತ್ತೆ, ಇರೋಷನ್ ಮತ್ತು ಡಿಪೋಸಿಷನ್. ಇರೋಷನ್ ಲೈಕ್ ವಿಂಡಿಂದ, ವಾಟರಿಂದ ಅದು ರಾಕ್ ಪೀಸಸ್ ಎಲ್ಲ ಕಟ್ಟಾಗಿ ಇರೋಡ್ ಆಗಿ ಒಂದು ಕಡೆ ಹೋಗಿ ಡೆಪಾಸಿಟ್ ಆಗಿಬಿಡುತ್ತೆ. ಅದು ಯಾವ ಥರ ಡೆಪಾಸಿಟ್ ಆಗೋದ್ರೆ ಲೇಯರ್ ಬೈ ಲೇಯರ್ ಡೆಪಾಸಿಟ್ ಆಗುತ್ತೆ. ಇದು ಲಿಥಿಫಿಕೇಶನ್ ಪ್ರೋಸೆಸ್ ಅಂತಲೂ ಕರೀತಾರೆ. ಲಿಥಿಫಿಕೇಶನ್ ಪ್ರೋಸೆಸ್ಸಿಂದ ಇಲ್ಲಿ ಯಾವುದಾದ್ರೂ ಪ್ರಾಣಿ, ಪ್ಲಾಂಟ್ಸ್ ಆರ್ ಎನಿಮಲ್ಸು ಇಲ್ಲಿ ಡೆತ್ ಆಗಿದ್ರೆ ಅದೇ ಫೋಸಲ್ಸು ಇದ್ರ ಒಳಗಡೆ ಸಿಗುತ್ತೆ. ನಮಗೆ ಫೋಸಲ್ಸು ಸಿಗುತ್ತೆ ಇದರಲ್ಲಿ ಫೋಸಲ್ಸ್ ಇರುತ್ತೆ. ಸೊ ಇದು ಆ್ಯಕ್ಚುಲಿ ಇದು ನಾನ್ ಮೆಟಾಲಿಕ್ ಇದೆ. ಇದು ಪೋರಸ್ಸು ಇರುತ್ತೆ, ಪೋರಸ್ ಆ್ಯಂಡ್ ಪರ್ಮಿಯಬಲ್. ಸೊ ಇದು ಹೆಂಗೆ ಫಾರ್ಮ್ ಆಗುತ್ತೆ ಅಂತಂದರೆ ಮೂರು ರೀತಿಯಿಂದ ಫಾರ್ಮ್ ಆಗ್ಬೋದು. ಲೈಕ್ ಮೆಕ್ಯಾನಿಕಲಿ, ಆರ್ಗ್ಯಾನಿಕಲಿ ಮತ್ತು ಕೆಮಿಕಲಿ. ಮೆಕ್ಯಾನಿಕಲಿ ಅಂತಂದರೆ ಒಂದು ರಾಕ್ ಇರೋಡ್ ಆಗಿ ಲೇಯರ್ ಬೈ ಲೇಯರ್ ಡೆಪಾಸಿಷನ್ ಆಗಿ ಫಾರ್ಮ್ ಆಗಿರೋದು. ಇದಕ್ಕೆ ಎಕ್ಸಾಂಪಲ್ಲು ಅಂತಂದರೆ ಸ್ಯಾಂಡ್ಸ್ಟೋನ್. ಆರ್ಗ್ಯಾನಿಕಲಿ ಫಾರ್ಮ್ಡ್ ಅಂತಂದರೆ ಎಕ್ಸಾಂಪಲ್ ಲೈಕ್ ಕೋರಲ್ಸ್ ನೋಡ್ತೀವಲ್ಲ ನಾವು, ಅದರ ಡೆತ್, ಅದು ಮೈಕ್ರೋ ಆರ್ಗ್ಯಾನಿಸಮ್ಸ್. ಇದು ಡೆತ್ ಆದಮೇಲೆ ಇದೇನು ಡೆಪಾಸಿಟ್ ಉಳ್ಕೊಳ್ಳುತ್ತೆ, ಅದು ಲೈಮ್ ಸ್ಟೋನಿನ ಡೆಪಾಸಿಟ್ ಇರುತ್ತೆ. ಕೆಮಿಕಲಿ ಫಾರ್ಮ್ಡ್ ಅಂತಂದರೆ ಇದಕ್ಕೆ ಎಕ್ಸಾಂಪಲ್ಲು ರಾಕ್ ಸಾಲ್ಟ್ ಆಗಿರ್ಬೋದು, ಅಥವಾ ಜಿಪ್ಸಮ್. ರಾಕ್ ಸಾಲ್ಟು, ಜಿಪ್ಸಮ್ಮು ಇದಕ್ಕೆ ಎಕ್ಸಾಂಪಲ್. ಸೊ ಇದು ಸೆಡಿಮೆಂಟರಿ ರಾಕ್ಸು ಹೆಂಗೆ ಫಾರ್ಮೇಷನ್ ಆಗುತ್ತೆ ಅಂತ ಗೊತ್ತೈತಿ. ಎಕ್ಸಾಂಪಲು ಲೈಕ್ ಸ್ಯಾಂಡ್ ಸ್ಟೋನು, ಲೈಮ್ ಸ್ಟೋನು, ಜಿಪ್ಸಮ್ಮು, ರಾಕ್ ಸಾಲ್ಟು ಇದಕ್ಕೆ ಎಕ್ಸಾಂಪಲ್ಸ್ ಆಗಿನಿ. ನೆಕ್ಸ್ಟ್ ಥರ್ಡ್ ಫಾರ್ಮ್ ಆಫ್ ರಾಕು ಮೆಟಾಮಾರ್ಫಿಕ್ ರಾಕ್. ಮೆಟಾಮಾರ್ಫಿಕ್ ರಾಕ್ ಹೆಂಗೆ ಫಾರ್ಮ್ ಆಗುತ್ತೆ ಅಂತಂದರೆ, ಯಾವುದು ಇಗ್ನಿಷಿಯಸ್ ರಾಕ್ಸು ಅಥವಾ ಸೆಡಿಮೆಂಟರಿ ರಾಕ್ಸು ಯಾವಾಗ ಅರ್ತ್ ಒಳಗಡೆ ಹೋಗುತ್ತೆ ಆವಾಗ ಅದು ಪ್ರೆಷರ್ ಆ್ಯಂಡ್ ಟೆಂಪ್ರೇಚರಿಂದ ಈ ರಾಕ್ನ ಸ್ಟ್ರಕ್ಚರ್ ಚೇಂಜ್ ಆಗಿ ಫಾರ್ಮ್ ಆಗೋದೇ ಮೆಟಾಮಾರ್ಫಿಕ್ ರಾಕ್. ಇದು ಎಕ್ಸಾಂಪಲ್ಸು ಇದು ಕಡೆ ಹೇಳಬೇಕು ಅಂತಂದರೆ, ಲೈಮ್ ಸ್ಟೋನು ಇದು ಸೆಡಿಮೆಂಟರಿ ರಾಕ್. ಇದು ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್ ಒಳಗಾಗಿ ಏನಾಗುತ್ತೆ, ಮಾರ್ಬಲ್ ಆಗುತ್ತೆ. ಸ್ಯಾಂಡ್ ಸ್ಟೋನು ಕ್ವಾರ್ಟ್ಸ್ ಆಗಿ ಕ್ರಿಯೇಟ್ ಆಗುತ್ತೆ. ಕ್ಲೇ ಏನಾಗುತ್ತೆ, ಸ್ಲೇಟ್ ಆಗುತ್ತೆ. ಕೋಲು ಗ್ರಫೈಟ್ ಆಗುತ್ತೆ. ಮತ್ತು ಗ್ರಫೈಟ್ ಮುಂದೆ ಡೈಮಂಡ್ ಆಗುತ್ತೆ. ಈ ಥರ ಒಂದು ಫಾರ್ಮಿಂದ ಒಂದು ರಾಕ್, ಸೆಡಿಮೆಂಟರಿ ರಾಕ್ಸ್ ಅಥವಾ ಇಗ್ನಿಷಿಯಸ್ ರಾಕ್ಸಿಂದ ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್ ಕಾರಣ ಏನಾಗುತ್ತೆ, ಅದು ಒಂದು ಫಾರ್ಮ್ ಚೇಂಜ್ ಆಗಿ ಇನ್ನೊಂದು ಥರ ಫಾರ್ಮ್ ಆಫ್ ರಾಕ್ ಆಗುತ್ತೆ. ಲೈಕ್ ಮಾರ್ಬಲ್, ಸ್ಲೇಟ್, ಡೈಮಂಡ್, ಗ್ರಫೈಟ್. ಸೊ ಇದಕ್ಕೇನಂತಾರೆ, ಮೆಟಾಮಾರ್ಫಿಕ್ ರಾಕ್. ಇವೇ ರಾಕ್ಸು ಇದು ಒಂಥರ ಸೈಕಲ್ ಥರ ರಿವಾಲ್ವ್ ಆಗ್ತಾ ಇರುತ್ತೆ. ಲೈಕ್ ಮ್ಯಾಗ್ಮಾ. ಇವಾಗ ಮ್ಯಾಗ್ಮಾ ಇದು ಒಳಗಡೆ ಸಾಲಿಡಿಫೈ ಆಗಿದ್ರೆ ಇಂಟರ್ನಲ್ ಇಂಟ್ರೂಸಿವ್ ಇಗ್ನಿಷಿಯಸ್ ರಾಕ್ಸ್ ಅಂತ ಆಗುತ್ತೆ. ಮೇಲ್ ಬಂದರೆ ಎಕ್ಸ್ಟ್ರೂಸಿವ್ ಇಗ್ನಿಷಿಯಸ್ ರಾಕ್ಸ್ ಅಂತ ಆಗುತ್ತೆ. ಅದು ಯಾವಾಗ ವೆದರಿಂಗ್ ಮತ್ತು ಇರೋಷನ್ ಮತ್ತು ಡೆಪಾಸಿಷನ್ನಿಂದ ಏನಾಗುತ್ತೆ, ಸೆಡಿಮೆಂಟರಿ ರಾಕ್ ಆಗುತ್ತೆ. ಒಂದು ಇದು ಸೆಡಿಮೆಂಟ್ ಒಂದು ಲೇಯರ್ ಬೈ ಲೇಯರ್ ಡಿಪಾಸಿಟ್ ಆಗುತ್ತೆ. ಯಾವಾಗ ಇದು ಕೆಳಗಡೆ ಹೋಗುತ್ತೋ ಪ್ರೆಷರ್ ಆ್ಯಂಡ್ ಟೆಂಪ್ರೇಚರಿಂದ ಅದೇನು ಮೆಟಾಮಾರ್ಫಿಕ್ ರಾಕ್ ಆಗಿ ಕನ್ವರ್ಟ್ ಆಗುತ್ತೆ.
ಸೊ ಇದು ಮೆಟಮಾರ್ಫಿಕ್ ರಾಕು ಕೂಡ ಇನ್ನೂ ಸ್ವಲ್ಪ ಕೆಳಗಡೆ ಹೋದರೆ ಇದು ಮೆಲ್ಟ್ ಆಗಿಬಿಟ್ಟು ಮತ್ತೆ ಮ್ಯಾಗ್ಮಾ ಜೊತೆ ಸೇರಿ ವಾಪಸ್ ಇಗ್ನಿಷಿಯಸ್ ರಾಕ್ ಆಗಿ ಬರುತ್ತೆ. ಸೊ ಈ ಸೈಕಲ್ ರಿವಾಲ್ವ್ ಆಗ್ತಾ ಇರುತ್ತೆ. ಇದಕ್ಕೆ ನಾವು ರಾಕ್ ಸೈಕಲ್ ಅಂತ ಇತ್ತು. ಒಂದು ಫಾರ್ಮಿಂದ ಇಗ್ನಿಷಿಯಸ್ಸಿಂದ ಸೆಡಿಮೆಂಟ್ರಿಯಿಂದ ಮೆಟಮಾರ್ಫಿಕ್ಗೆ, ಯಾವುದೇ ಇಗ್ನಿಷಿಯಸ್ಸಿಂದನೂ ಡೈರೆಕ್ಟ್ ಮೆಟಮಾರ್ಫ್ ಆಗ್ಬೋದು, ಮತ್ತೆ ಅದು ಮೆಲ್ಟ್ ಆಗಿ ಮತ್ತೆ ಇಗ್ನಿಷಿಯಸ್ ಆಗುತ್ತೆ. ಸೊ ನಾವು ಇಲ್ಲಿವರೆಗೂ ನೋಡಿದ್ವಿ ರಾಕ್ಸ್ ಬಗ್ಗೆ. ಸೊ ನೆಕ್ಸ್ಟ್ ನಾವು ವೋಲ್ಕೆನೋಸ್ ಬಗ್ಗೆ ಸ್ಟಡಿ ಮಾಡೋಣ. ವೋಲ್ಕೆನೋಸ್ ಅಂತಂದರೆ ಏನು ಅಂದರೆ ಲೈಕ್ ಅರ್ತ್ ಸರ್ಫೇಸ್ ಒಳಗಡೆ ನಾವು ನೋಡಿದ್ವಿ ಒಂದು ಸ್ಟ್ರಕ್ಚರ್ ಇರುತ್ತೆ, ಅಸ್ತಿನೋಸ್ಪಿಯರ್ ಅಂತ. ಈ ಅಸ್ತಿನೋಸ್ಪಿಯರಲ್ಲಿ ಮ್ಯಾಗ್ಮಾ ಇರುತ್ತೆ. ಇದು ವೆರಿ ಹಾಟ್ ಆಗಿರುತ್ತೆ, ತುಂಬ ಹಾಟ್ ಆಗಿ ಸೈಕಲಲ್ಲಿ ರಿವಾಲ್ವ್ ಆಗ್ತಾ ಇರುತ್ತೆ ಇದು ಮ್ಯಾಗ್ಮಾ. ಸೆಮಿ ಮೋಲ್ಟನ್ ಸ್ಟೇಟಲ್ಲಿ ಇರುತ್ತೆ. ಇದು ಯಾವಾಗ ಎಲ್ಲರೂ ಈ ಥರ ಫಾಲ್ಟ್ ಲೈನ್ಸ್ ಏನಾದ್ರು ಸಿಕ್ಕರೆ ಅದು ಹೊರಗೆ ಬರೋಕ್ಕೆ ಟ್ರೈ ಮಾಡುತ್ತೆ. ಹೊರಗೆ ಬರೋಕ್ಕೆ ಬಂದು ಅರ್ತ್ ಸ್ಟ್ರಕ್ಚರ್ ಒಳಗಡೆ ಎಲ್ಲರೂ ಡಿಪಾಸಿಟ್ ಆಗಿಬಿಡುತ್ತೆ. ಇಲ್ಲ ಅಂದರೆ ಮೇಲ್ ಬಂದ್ಬಿಡುತ್ತೆ. ಲೈಕ್ ಲಾವಾ, ನಾವು ಹೆಂಗೆ ಇಲ್ಲಿಂದ ಹೇಳ್ತೀವಲ್ಲ ಲಾವಾ ಬರುತ್ತೆ, ವೋಲ್ಕ್ಯಾನಿಕ್ ಎರಪ್ಷನ್ ಆ ಥರ ಆಗುತ್ತೆ. ಈ ವೋಲ್ಕೆನೋ ಇಂದ ಏನೇನು ಹೊರಗಡೆ ಬರುತ್ತೆ ಅಂತಂದರೆ ಲೈಕ್ ಇದರಿಂದ ಡಸ್ಟ್ ಹೊರಗೆ ಬರುತ್ತೆ, ಡೆಬ್ರೀಸು, ರಾಕ್ಸು, ಮತ್ತು ಒಳಗಡೆ ಇರೋ ಮಿನರಲ್ಸ್ ಲೈಕ್ ನೈಟ್ರೋಜನ್ ಆಗಿ ಫಾಸ್ಫರಸ್, ಸಲ್ಫರ್, ಯಾವ್ಯಾವ ಥರ ಮಿನರಲ್ಸ್ ಏನೇನು ಒಳಗಡೆ ಅರ್ತ್ ಒಳಗಡೆ ಇದೆ ಅದು ಎಲ್ಲ ಗ್ಯಾಷಿಯಸ್ ಫಾರ್ಮ್ ಆಗಿ ಹೊರಗಡೆ ಬರುತ್ತೆ. ಸೊ ಇದರಲ್ಲೂ ಮತ್ತೆ 2 ಥರ ವೋಲ್ಕೆನೋಸಲ್ಲೂ 2 ಥರ ಬರುತ್ತೆ. ಲೈಕ್ ಇದು ಇಂಟ್ರೂಸಿವ್ ಮತ್ತು ಎಕ್ಸ್ಟ್ರೂಸಿವ್. ಇಂಟ್ರೂಸಿವ್ ಅಂದರೆ ಒಳಗಡೆ ಅರ್ತ್ ಒಳಗಡೆ ಸರ್ಫೇಸ್ ಒಳಗಡೆ ಯಾವ ಥರ ಸ್ಟ್ರಕ್ಚರ್ಸ್ ಫಾರ್ಮ್ ಆಗಿದೆ ಅದು ಇಂಟ್ರೂಸಿವ್ ಅಂತ ಕರಿತೀವಿ. ಲೈಕ್ ವಿ ಕ್ಯಾನ್ ಸಿ ಹಿಯರ್ ಎಕ್ಸಾಂಪಲ್ಸು ಯಾವ್ಯಾವ ಥರ ಬರುತ್ತೆ ಅಂತ. ಈ ಸ್ಟ್ರಕ್ಚರು ವೆಥೋಲಿತ್ ಅಂತ. ಇದು ಎಷ್ಟು ತುಂಬ ಲಾರ್ಜ್ ಸ್ಟ್ರಕ್ಚರ್. ಇದು ಫುಲ್ ಮ್ಯಾಗ್ಮಾ ಚೇಂಬರ್. ಇದು ಫುಲ್ ಇದರಿಂದನೇ ಮೇಲೆ ಸಪ್ಲೈ ಆಗುತ್ತೆ ಮ್ಯಾಗ್ಮಾ, ಲೈಕ್ ವೋಲ್ಕೆನೋಸ್ ಮೇಲ್ ಬರೋದು ಈ ಚೇಂಬರಿಂದನೇ. ಸೊ ಇದು ಬೆಥೋಲಿತ್ ಅಂತ ಕರಿತೀವಿ. ಮತ್ತು ಇದು ಚೇಂಬರಿಂದ ಇದು ಹಾರಿಜಾಂಟಲ್ ಅರ್ತ್ ಸರ್ಫೇಸಿಗೆ ಹಾರಿಜಾಂಟಲ್ ಇರೋ ಕಾರಣ ಈ ಹಾರಿಜಾಂಟಲ್ ಇರೋ ಸ್ಟ್ರಕ್ಚರ್ನ ಸಿಲ್ ಅಥವಾ ಶೀಟ್ ಅಂತಲೂ ಕರೀತಾರೆ. ಇದಕ್ಕೆ ಸ್ಟ್ರಕ್ಚರ್ ಲೈಕ್ ವರ್ಟಿಕಲ್ ಅಥವಾ ಪರ್ಪೆಂಡಿಕ್ಯುಲರ್ ಆಗಿ ಅರ್ತ್ ಸರ್ಫೇಸಿಗೆ ಇರೋ ಸ್ಟ್ರಕ್ಚರ್ ಮ್ಯಾಗ್ಮಾ ಈ ಚೇಂಬರಿಂದ ಹೊರಗಡೆ ಬಂದರೆ ಈ ಸ್ಟ್ರಕ್ಚರಿಗೆ ಈ ಡೈಕ್ ಅಂತ ಕರಿತೀವಿ. ಮತ್ತು ಇದು ಒಳಗಡೆಯಿಂದ ಈ ಬೆಥೋಲಿತ್ ಲಾರ್ಜ್ ಚೇಂಬರಿಂದ ಒಂದು ಚೇಂಬರು ಇಲ್ಲೇ ಒಳಗಡೆ ಡೋಮ್ ಶೇಪ್ ಆಗಿ ಡಿಪಾಸಿಟ್ ಆಗಿರುತ್ತೆ. ಇದು ಲೆಕೋಲಿತ್ ಅಂತ ಕರಿತೀವಿ. ಯಾವುದು ಈ ಥರ ಸಾಸರ್ ಶೇಪ್ ಆಗಿ ಈ ಥರ ಸ್ಕೈಗೆ ಕಾನ್ಕೇವ್ ಆಗಿದ್ದರೆ ಇದನ್ನು ಲೋಪೋಲಿತ್ ಅಂತ ಕರಿತೀವಿ. ಈ ಪಿ ಕ್ಯಾನ್ ಲೈಕ್ ಈ ಥರ ಕೆಳಗಡೆ ಸ್ಟ್ರಕ್ಚರಿಂದ ಈ ಥರ ಇರೋ ಶೇಪು ಲೋಪೋಲಿತ್ ಅಂತ ಕರಿತೀವಿ. ಲೋಕೋಲಿತ್ ಅಂತಂದರೆ ಈ ಥರ ಡೋಮ್ ಶೇಪ್ ಇರುತ್ತೆ, ಇದು ಲೋಕೋ. ಸಿಲ್ ಅಂದರೆ ಶೀಟ್ ಅಂದರೆ ಹಾರಿಜಾಂಟಲ್ ಆಗಿರುತ್ತೆ ಈ ಥರ, ಇದು ದಿಸ್ ಸಿಲ್. ಮತ್ತು ಡೈಕ್ ಅಂತಂದರೆ ಈ ಥರ ಪರ್ಪೆಂಡಿಕ್ಯುಲರ್ ಅರ್ತ್ ಸರ್ಫೇಸಿಗೆ ಪರ್ಪೆಂಡಿಕ್ಯುಲರ್ ಆಗಿ ರೈಸ್ ಆಗುತ್ತೆ. ಈ ಥರ ಚೇಂಬರ್ಸ್ ಹೆಂಗೆ ಫಾರ್ಮ್ ಆಗುತ್ತೆ ಅದು ಡೈಕ್ ಅಂತ ಕರಿತೀವಿ. ಇನ್ನೊಂದು ಸ್ಟ್ರಕ್ಚರು ಫೆಕೋಲಿತ್ ಅಂತ ಬರುತ್ತೆ. ಈ ಥರ ಕೆಳಗಡೆ ಮತ್ತು 2 ಕಾನ್ವೆಕ್ಸ್ ಸ್ಟ್ರಕ್ಚರಲ್ಲಿ ಇಲ್ಲೆಲ್ಲೋ ಡಿಪಾಸಿಟ್ ಆಗಿರುತ್ತೆ ಸ್ವಲ್ಪ ಮ್ಯಾಗ್ಮಾ. ಈ ಸ್ಟ್ರಕ್ಚರಿಗೆ ಫೆಲ್ಕೋಲಿತ್ ಅಂತ ಕರಿತೀವಿ. ಎಕ್ಸ್ಟ್ರೂಸಿವ್ ಲ್ಯಾಂಡ್ ಫಾರ್ಮ್ಸ್ ಅಂದರೆ ಹೊರಗಡೆ ನಮ್ಮ ಕಣ್ಣಿಗೆ ಕಾಣಿಸುವಂಥ ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸು ಡಿಫ್ರೆಂಟ್ ಟೈಪ್ಸ್ ಆಗಿದೆ. ಅದರಲ್ಲಿ ಇದು ಶೀಲ್ಡ್ ಅಂತ ಒಂದು ಟೈಪು. ಶೀಲ್ಡ್ ಅಥವಾ ಡೋಮ್ ಶೇಪಲ್ಲಿ ಇರುತ್ತೆ, ಇದು ಲಾರ್ಜ್ ಇರುತ್ತೆ ಡೋಮ್ ಶೇಪಲ್ಲಿ. ಇನ್ನೊಂದು ಕೋನ್, ಈ ಥರ ವರ್ಟಿಕಲ್ ಆಗಿ ಇರೋ ಕೋನ್ ಶೇಪಲ್ಲಿ ಇರೋದಕ್ಕೆ ಕೋನ್ ಅಂತ ಕರಿತೀವಿ. ಇನ್ನೊಂದು ಕ್ಲೈಡೆರಾ ಅಂತ ಕರಿತೀವಿ. ಅದೇನಾಗುತ್ತೆ ಅಂತ ವೋಲ್ಕೆನೋ ಈ ಥರ ಒಂದು ಕ್ರೇಟರ್ ಫಾರ್ಮ್ ಆಗಿರೋ ಕಾರಣ ಈ ಥರ ಶೇಪಲ್ಲಿರುತ್ತೆ. ಇನ್ನೊಂದು ಪ್ಯಾರಾಸೈಟಿಕ್ ಅಂತಲೂ ಬರುತ್ತೆ. ಅಂದರೆ ಈ ಥರ ಈ ಒಳಗಡೆ ಚೇಂಬರಿಂದ
ತುಂಬ ತುಂಬ ಒಂದೇ ಅಲ್ಲ 2-3 ಚೇಂಬರಿಂದ ಹೊರಗಡೆ ಲಾವಾ ಬರ್ತಿರುತ್ತೆ. ಅದಕ್ಕೆ ಇದು ಪ್ಯಾರಾಸೈಟಿಕ್ ಅಂತ ಕರಿತೀವಿ. ಇನ್ನೊಂದು ಸ್ಟ್ರಕ್ಚರ್ ಅಂತಂದರೆ ಫ್ಲೂಯಿಡ್ ಬಸಾಲ್ಟಿಕ್ ಅಂತ ಬರುತ್ತೆ. ಅದು ಈ ಥರ ನಾವು ಡೆಕ್ಕನ್ ಪ್ಲಾಟ್ಯೂ ಅದಕ್ಕೆ ಎಕ್ಸಾಂಪಲ್. ತುಂಬ ಲಾರ್ಜ್ ಪೋರ್ಷನಲ್ಲಿ ಸ್ಪ್ರೆಡ್ ಆಗಿರುತ್ತೆ ಅದು. ಅದಕ್ಕೆ ಫ್ಲೂಯಿಡ್ ಬಸಾಲ್ಟಿಕ್ ಅಂತ ಕರಿತೀವಿ. ಡೋಮ್ ಶೇಪಲ್ಲಿ ಏನಾಗುತ್ತೆ ಅಂತಂದರೆ ಇದು ವೋಲ್ಕ್ಯಾನೋ. ಇದು ಜಾಸ್ತಿ ವಿಸ್ಕಸ್ ಇರೋದಿಲ್ಲ. ತುಂಬಾ ಫ್ಲೂಯಿಡ್ ಆಗಿರುತ್ತೆ ಅದು. ಫ್ಲೂಯಿಡ್ ಆಗಿರುತ್ತೆ. ಈ ಒಳಗಡೆಯಿಂದ ವೋಲ್ಕ್ಯಾನೋ ಬಂದ ತಕ್ಷಣ ಇದು ಪುಷ್ ಆಗಿ ಫ್ಲೂಯಿಡ್ ಥರ ಫ್ಲೋ ಆಗಿ ಲಾರ್ಜ್ ಶೇಪ್ ಆಗಿ ಡೋಮ್ ಶೇಪ್ ಆಗುತ್ತೆ ಈ ಥರ. ಕೋನ್ ವೋಲ್ಕ್ಯಾನೋಸ್ ಅಂತಂದರೆ ಈ ಥರ ಅದು ತುಂಬಾ ವಿಸ್ಕೋಸ್ ಇರುತ್ತೆ. ಅದು ಫ್ಲೂಯಿಡಿಟಿ ಜಾಸ್ತಿ ಇರಲ್ಲ. ಎಲ್ಲಿ ಹೊರಗಡೆಯಿಂದ ಎಲ್ಲಿ ವೋಲ್ಕ್ಯಾನೋ ಬಂದ್ಬಿಡುತ್ತಾ ಅಲ್ಲೇ ಅದು ಸಾಲಿಡಿಫೈ ಆಗಿ ಈ ಥರ ಉದ್ದಕ್ಕೆ ಹೋಗ್ತಾ ಹೋಗುತ್ತೆ. ಕೋನ್ ಶೇಪಲ್ಲಿ ಬರುತ್ತೆ. ಇದು ಏನಾಗುತ್ತೆ ಅಂದರೆ ಇಲ್ಲಿ ಒಳಗಡೆಯಿಂದ ವೋಲ್ಕ್ಯಾನೋ ಹೊರಗೆ ಬರಬೇಕು ಅಂದರೆ ಈ ಥರ ಅದ್ರ ಮೇಲೆ ಸಾಲಿಡಿಫೈ ಆಗ್ತಿರೋ ಕಾರಣ ಇದು ಏನಿರುತ್ತೆ ಎಕ್ಸ್ಪ್ಲೋಸಿವ್ ಆಗಿರುತ್ತೆ. ಒಮ್ಮೆ ಇದು ಬ್ಲಾಸ್ಟ್ ಆಗಿಬಿಡುತ್ತೆ. ಇದು ಸೈಲೆಂಟ್ ಆಗಿರುತ್ತೆ. ಯಾಕಂದರೆ ಇದು ತುಂಬ ಸ್ಪ್ರೆಡ್ ಆಗ್ತಿರೋದಲ್ಲ ಆ ಕಾರಣ. ಇದು ವೆಲ್ಡೆರಾ ಅಂತಂದರೆ ಕ್ರ್ಯಾಟರ್ ಥರ ಏನಾಗುತ್ತೆ, ಇದೇ ಕೋನ್ ವೋಲ್ಕ್ಯಾನೋ ಏನಾಗುತ್ತೆ ನೆಕ್ಸ್ಟ್ ಎಕ್ಸ್ಪ್ಲೋಸಿವ್ ಆಗಿ ಈ ಥರ ಬ್ಲಾಸ್ಟ್ ಆಗಿ ಮೇಲೆ ಇರೋ ಪೋರ್ಷನ್ನು ಎಕ್ಸ್ಪ್ಲೋಷನ್ ಇಂದ ಬ್ಲಾಸ್ಟ್ ಆಗುತ್ತೆ. ಸೊ ಈ ಥರ ಒಂದು ಕ್ರ್ಯಾಟರ್ ಫಾರ್ಮ್ ಆಗುತ್ತೆ. ಪ್ಯಾರಾಸೈಟಿಕ್ ಅಂತಂದರೆ ಪ್ಯಾರಾಸೈಟ್ ತುಂಬ ಚೇಂಬರ್ ಇರುತ್ತೆ. ಒಂದು ಮೇನ್ ಚೇಂಬರಲ್ಲಿಂದ 2-3 ಕಡೆಯಿಂದ ಲಾವಾ ಹೊರಗೆ ಬರ್ತಾ ಇರುತ್ತೆ. ಇದಕ್ಕೆ ಪ್ಯಾರಾಸೈಟಿಕ್ ಅಂತ ಕರಿತೀವಿ. ಫ್ಲೂಯಿಡ್ ಬಸಾಲ್ಟಿಕ್ ಅಂದರೆ ಇದು ನಮ್ಮ ಡೆಕ್ಕನ್ ಪ್ಲಾಟ್ಯೂ ಎಕ್ಸಾಂಪಲ್ಲು. ತುಂಬಾ ಫ್ಲೂಯಿಡ್ ಆಗಿ ಇರುತ್ತೆ ಅದು ವೋಲ್ಕ್ಯಾನೋಸ್. ಸೊ ಮ್ಯಾಗ್ಮಾ ತುಂಬ ಫ್ಲೂಯಿಡ್ ಇರೋದ್ರಿಂದ ತುಂಬ ಲಾರ್ಜ್ ಏರಿಯಲ್ಲಿ ಸ್ಪ್ರೆಡ್ ಆಗಿ ಈ ಥರ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಸೊ ನಾವು ಇವಾಗ ನೋಡಿದ್ವಿ ರಾಕ್ಸ್ ಮತ್ತು ವೋಲ್ಕ್ಯಾನೋಸ್ ಬಗ್ಗೆ. ನೆಕ್ಸ್ಟು ನಾವು ಮೇಜರ್ ಥಿಯರೀಸ್ ಇದೆ ಪ್ಲೇಟ್ ಟೆಕ್ಟಾನಿಕ್ಸ್ ಬಗ್ಗೆ, ಅದನ್ನು ನೋಡೋಣ. ಸೊ ಅಬ್ರಹಾಂ ಅಂತನವರು ಅವ್ರು ಏನು ಹೇಳ್ತಾರೆ ಅಂತಂದರೆ, ಅರ್ತ್ ಏನು ಕಾಂಟಿನೆಂಟ್ಸ್ ಇದೆ ಇದು ಅಂತ ಮ್ಯಾಪ್ ಆಗಿ ಇದು ಮ್ಯಾಪ್ ಮೇಕರ್ ಇರ್ತಾರೆ ಇವರು. ಸೊ ಈ ಮ್ಯಾಪ್ನ ಅಬ್ಸರ್ವ್ ಮಾಡಿದರೆ ಇದು ಈ ಥರ ಇಲ್ಲಿ ನೋಡಿ, ಇದು ಸೌತ್ ಅಮೇರಿಕಾ ಮತ್ತು ಆಫ್ರಿಕಾ ಎರಡೂ ಟಚ್ ಆಗ್ಬೋದು. ಇವೆರಡೂ ಒಂದೇ ಸ್ಟ್ರಕ್ಚರ ಇತ್ತೇನೋ ಇದು ಅಂತ ಅವ್ರು ಹೇಳ್ತಾರೆ. ಸೊ ಆಂಟೋನಿಯೋ ಅಂತನವರು ಅದನ್ನು ಡ್ರಾ ಮಾಡ್ತಾರೆ. ಆ್ಯಕ್ಚುಲಿ ಡ್ರಾ ಮಾಡಿ ಏನು ಮಾಡ್ತಾರೆ ಅಂತಂದರೆ, ಇದು ಮೇಲಿರೋ ನಾರ್ತ್ ಅಮೇರಿಕಾ, ಯುರೋಪ್, ಸೌತ್ ಅಮೇರಿಕಾ ಮತ್ತು ಆಫ್ರಿಕಾನ ಒಂದೇ ಕಡೆ ಡ್ರಾ ಮಾಡ್ತಾರೆ. ದಿಸ್ ಈಸ್ ನಾರ್ತ್ ಅಮೇರಿಕಾ, ಯುರೋಪು, ಸೌತ್ ಅಮೇರಿಕಾ ಮತ್ತು ಆಫ್ರಿಕಾ. ಇದು ಆಫ್ರಿಕಾ, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಯುರೋಪ್. ಈ ಥರ ಒಂದೇ ಲ್ಯಾಂಡ್ ಫಾರ್ಮ್ ಇತ್ತೇನೋ ಇದು ಅಂತ ಅವ್ರು ಹೇಳ್ತಾರೆ. ಇದು ನೆಕ್ಸ್ಟ್ 1912 ಅಲ್ಫ್ರೆಡ್ ವಿಗ್ನರ್ ಅನ್ನೋರು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಬಗ್ಗೆ ಒಂದು ಡ್ರಿಫ್ಟ್ ಥಿಯರಿನ ಪ್ರೆಸೆಂಟ್ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಎಲ್ಲಾನು ಕಾಂಟಿನೆಂಟ್ಸು ಒಂದೇ ಒಂದು ಲ್ಯಾಂಡ್ ಮಾಸ್ ಆಗಿತ್ತು. ಒಂದು ಲ್ಯಾಂಡ್ ಮಾಸ್ ಇತ್ತು, ಅದರ ಸುತ್ತಲೂ ವಾಟರ್ ಇದೆ. ಸೊ ಇದು ಒಂದಿಷ್ಟು ಕಂಪ್ಲೀಟ್ಲಿ ಒಂದೇ ಒಂದು ಲ್ಯಾಂಡ್ ಮಾಸ್ ಇತ್ತು. ಅದಕ್ಕೆ ಪೆಂಜಿಯಾ ಅಂತ ಕರೀತಾರೆ. ಸೊ ಕೆಲವು ವರ್ಷಗಳಾದಮೇಲೆ ಅದು ಬ್ರೇಕ್ ಡೌನ್ ಆಗಿ ಮೇಲೊಂದು ನಾರ್ತಿಗೆ ಮತ್ತು ಸೌತಿಗೆ ಒಂದು ಹೋಗುತ್ತೆ. ನಾರ್ತನ್ ಇರೋದು ಲೊರೆನ್ಶಿಯಾ ಅಂತ ಕರಿತೀವಿ, ಕೆಳಗಡೆ ಗೋಂಡ್ವಾನಾ ಲ್ಯಾಂಡ್ ಅಂತ ಕರಿತೀವಿ. ಈ ಗೋಂಡ್ವಾನಾ ಲ್ಯಾಂಡ್ ಇದು ಮತ್ತೆ ಬ್ರೇಕಪ್ ಆಗುತ್ತೆ. ಸೊ ಇಲ್ಲಿಂದ ವಿ ಕ್ಯಾನ್ ಸಿ 1 2 3 4 5 6 ಸ್ಟ್ರಕ್ಚರ್ ಆಗಿ ಇದು ಡಿವೈಡ್ ಆಗಿ ಕೆಳಗಡೆ ಹೋಗುತ್ತೆ. ಇದು ಮೇಲೆ 2 ಡಿವೈಡ್ ಆಗಿ ಮೇಲೆ ಹೋಗುತ್ತೆ. ಸೊ ಇವೆರಡು ಲೊರೆನ್ಶಿಯಾ ಡಿವೈಡ್ ಆಗಿ ಹೋಗಿದ್ದೆ ನಾರ್ತ್ ಅಮೇರಿಕಾ ಮತ್ತು ಯುರೇಷಿಯಾ. ಕೆಳಗಡೆ ಈ ಗೋಂಡ್ವಾನಾ ಲ್ಯಾಂಡಲ್ಲಿ 6 ಲ್ಯಾಂಡ್ ಫಾರ್ಮ್ಸ್ ಇದೆಯಲ್ಲ, ಇದೆ ಸೌತ್ ಅಮೇರಿಕಾ, ಆಫ್ರಿಕಾ, ಅಂಟಾರ್ಟಿಕಾ, ಇಂಡಿಯಾ, ಮಡಗಾಸ್ಕರ್ ಒಂದು ಬರುತ್ತೆ ಚಿಕ್ಕದು, ಮತ್ತು ಆಸ್ಟ್ರೇಲಿಯಾ. ಇದು ಈ ಥರ ಬ್ರೇಕ್ ಆಗುತ್ತೆ. ಬ್ರೇಕ್ ಆಗಿ ಲಾಸ್ಟ್
ನಮ್ದಿರೋ ಮ್ಯಾಪು ಏನು ಇವಾಗ ಪ್ರೆಸೆಂಟ್ ಆಗಿದೆ, ಇದು ಈ ಥರ ಇದೆ ಅಂತ ಅವ್ರು ಹೇಳ್ತಾರೆ. ಸೊ ಫಸ್ಟ್ ಎಲ್ಲ ಒಂದೇ ಇತ್ತು, ಅದೇ ಬ್ರೇಕ್ ಆಗಿ ಮೂಮೆಂಟ್ ಆಗಿ ಈ ಈ ಈ ಸ್ಟೇಜಲ್ಲಿ ಬಂದು ನಿಂತಿದ್ದೀವಿ ಇವಾಗ ಅಂತ ಅವ್ರು ಹೇಳ್ತಾರೆ. ಸೊ ಇದಕ್ಕೆ ಇವರು ಏನು ಹೇಳ್ತಾರೆ ಅಂತಂದರೆ, ಇದು ಯಾಕೆ ಆಗಿರ್ಬೋದು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಒಂದು ಟೈಡಲ್ ವೇವ್ಸ್ ಇಂದ. ಟೈಡ್ಸ್ ಬಗ್ಗೆ ನಮ್ಗೆ ಗೊತ್ತು, ಲೈಕ್ ಅರ್ತ್ ಮತ್ತು ಮೂನು ಮತ್ತು ಸನ್ ಅಟ್ರಾಕ್ಷನ್ ಫೋರ್ಸಿಂದ ಏನಾಗುತ್ತೆ, ಟೈಡ್ಸ್, ಓಷನಲ್ಲಿ ಟೈಡ್ಸ್ ಇರುತ್ತೆ, ಟೈಡ್ಸ್ ಫಾರ್ಮ್ ಹಂಗೆ ಮೇಲೆ ಇರುತ್ತಲ್ಲ ನೀರು, ಅದು ಟೈಡ್ಸ್ ಅಂತ ಕರಿತೀವಿ. ಸೊ ಅದೇ ಕಾರಣದಿಂದನೇ ಇದು ಲ್ಯಾಂಡ್ ಬ್ರೇಕ್ ಆಗಿ ಈ ಥರ ಡಿಫ್ರೆಂಟ್ ಕಾಂಟಿನೆಂಟ್ಸ್ ಆಗಿದೆ ಅಂತ ಅವ್ರು ಹೇಳ್ತಾರೆ. ಮತ್ತು ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಇನ್ನೊಂದು ಸೆಂಟ್ರಿಫ್ಯೂಗಲ್ ಫೋರ್ಸ್. ಒಂದು ಬಾಡಿ ಇದು ನಮಗೆ ಅರ್ತ್ ರೊಟೇಟ್ ಆಗ್ತಿರೋ ಕಾರಣ ಸೆಂಟ್ರಿಫ್ಯೂಗಲ್ ಫೋರ್ಸಿಂದ ಈ ಲ್ಯಾಂಡ್ ಫಾರ್ಮ್ ಬ್ರೇಕ್ ಆಗಿ ಕಾಂಟಿನೆಂಟ್ಸ್ ಫಾರ್ಮ್ ಆಗಿದೆ ಅಂತ ಅವ್ರು ಕಾರಣಗಳು ಕೊಡ್ತಾರೆ. ಅದಕ್ಕೆ ಎವಿಡೆನ್ಸಸ್ನು ಅವ್ರು ಹೇಳ್ತಾರೆ, ಲೈಕ್ ಜಿಗ್ಸಾ ಪಿಟ್ ಅಂತಂದರೆ ನಾವು ಈಗ ನೋಡಿದ್ವಲ್ಲ ಅವಾಗಲೇ ಡ್ರಾ ಮಾಡಿ, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ ಮತ್ತು ಆಸ್ಟ್ರೇಲಿಯಾ, ಯುರೋಪ್ ಈ ಥರ ಡ್ರಾ ಮಾಡಿದರೆ ಇದು ಆ್ಯಕ್ಚುಲಿ ಕರೆಕ್ಟಾಗಿ ಒಂದಕ್ಕೊಂದು ಫಿಟ್ ಆಗ್ತಿದೆ ಈ ಮ್ಯಾಪು ಅಂತ ಅವ್ರು ಡ್ರಾ ಮಾಡಿ ತೋರಿಸ್ತಾರೆ. ಇಲೈಟ್ಸ್ ಅಂತಂದರೆ ಇದು ಗ್ಲೇಷಿಯರ್ಸ್ ಡೆಪಾಸಿಟ್, ಇದು ಗ್ಲೇಷಿಯರ್ ಡೆಪಾಸಿಟ್, ಲೈಕ್ ಐಸಲ್ಲಿ ಯಾವ ಥರ ಸ್ಟೋನ್ಸ್ ಏನು ಉಳ್ಕೊಂಡಿರುತ್ತಲ್ಲ ರಿಮೇನ್ಸು, ಇದು ಸೆಡಿಮೆಂಟ್ಸು. ಸೊ ಅದಕ್ಕೆ ನಾವು ಲೈಟ್ಸ್ ಅಂತ ಕರಿತೀವಿ. ಫೋರ್ತ್ ಒನ್ನು ಪೇಸರ್ ಡೆಪಾಸಿಟ್ ಅಂದರೆ ಗೋಲ್ಡ್. ಈಗ ನಾವು ಎಲ್ಲಿ ಆ್ಯಕ್ಚುಲಿ ಬ್ರೆಜಿಲ್ ಮತ್ತು ದಿಸ್ ಇಸ್ ಸೌತ್ ಅಮೇರಿಕಾ, ಆಮೇಲೆ ಆಫ್ರಿಕಾ. ಸೊ ಬ್ರೆಜಿಲ್ ಮತ್ತು ಘಾನಾ ಲ್ಯಾಂಡಲ್ಲಿ ಈಗೇನು ಘಾನಲ್ಲಿ ನಮ್ಗೇನು ಗೋಲ್ಡ್ ಸಿಗ್ತಾ ಇದೆ ಅದ್ರದ್ದು ಆ್ಯಕ್ಚುಲಿ ಪ್ಲೇಟ್ ಇರೋದು ಬ್ರೆಜಿಲಲ್ಲಿ ಅದ್ರ ಪ್ಲೇಟ್ ಇದೆ ಅಂತಂದ್ರೆ, ಅಂದರೆ ಗೋಲ್ಡ್ ಸೋರ್ಸ್ ಇರೋದು ಬ್ರೆಜಿಲಲ್ಲಿ, ಬಟ್ ಘಾನಾ ಅಲ್ಲಿ ನಮ್ಗೆ ಇವಾಗ ಗೋಲ್ಡ್ ಸಿಗ್ತಾ ಇದೆ. ಸೊ ಇದಂತ ಅವ್ರು ಹೇಳ್ತಾರೆ. ಸೊ ಇದು ಆ್ಯಕ್ಚುಲಿ ಒಂದಕ್ಕೆ ಒಂದು ಟಚ್ ಆಗಿತ್ತು, ಅದಕ್ಕೆ ಈ ಥರ ಇದೆ ಅಂತ ಅವ್ರು ಹೇಳ್ತಾರೆ. ನೆಕ್ಸ್ಟು ಫೋಸಲ್ ಡೆಪಾಸಿಟ್ಸು. ಫೋಸಲ್ಸ್ ಅಂತಂದರೆ ಲೈಕ್ ಅವ ರೆಪ್ಟೈಲ್ಸ್ ಆಗಿರ್ಬೋದು. ಯು ಕ್ಯಾನ್ ಸಿ ದಿಸ್ ಸೌತ್ ಅಮೇರಿಕಾ ಮತ್ತು ಆಫ್ರಿಕಾದಲ್ಲಿ ಲೈಕ್ ಫೋಸಲ್ ರಿಮೇನ್ಸ್ ಆಫ್ ಫ್ರೆಶ್ ವಾಟರ್ ರೆಪ್ಟೈಲ್ ಮಿಸೋಸೋರಸ್, ಇವೆರಡೇ ಕಾಂಟಿನೆಂಟಲ್ಲಿ ಇದನ್ನು ನೋಡ್ಬೋದು ನಾವು. ಬಟ್ ಇವೆರಡು ಕಾಂಟಿನೆಂಟ್ ಎಷ್ಟು ಇವಾಗ ಪ್ರೆಸೆಂಟ್ ಆಗಿರೋ ಇಷ್ಟಿಷ್ಟು ದೂರ ಇದೆ. ಇವೆರಡರಲ್ಲೂ ಇದು ಅರ್ತ್ ಫ್ರೆಶ್ ವಾಟರ್ ಇದೆ, ಇದು ಓಷನಲ್ಲಿ ಸ್ವಿಮ್ ಆಗಿ ಇಲ್ಲಂತೂ ಹೋಗಿಲ್ಲ. ಸೊ ಇವೆರಡು ಮೊದಲು ಅಟ್ಯಾಚೇ ಇತ್ತು ಅಂತ ಅವ್ರದ್ದು ಥಿಯರಿ ಎಲ್ಲ ಅವ್ರು ಹೇಳ್ತಾರೆ. ಸೊ ವಿ ಕ್ಯಾನ್ ಸಿ ಲೈಕ್ ಇಂಡಿಯಾ, ಆಫ್ರಿಕಾ, ಅಂಟಾರ್ಟಿಕಾದಲ್ಲಿ ಒಂಥರ ರೆಪ್ಟೈಲ್ಸೇ ಸಿಗುತ್ತೆ, ಮತ್ತು ಸೌತ್ ಅಮೇರಿಕಾ ಮತ್ತು ಆಫ್ರಿಕಾದಲ್ಲಿ ಯು ಕ್ಯಾನ್ ಸಿ ದಿಸ್ ರೆಪ್ಟೈಲ್. ಸೊ ಈ ಥೇರಿನ ಅವರು ಪ್ರೆಸೆಂಟ್ ಮಾಡ್ತಾರೆ. ಬಟ್ ಆ್ಯಕ್ಚುಲಿ ಇದು ಥೇರಿನ ಏನೋ ಎಕ್ಸೆಪ್ಟ್ ಮಾಡ್ತಾರೆ ಈ ಥರ ಇರಬಹುದು ಅಂತ, ಬಟ್ ಆ್ಯಕ್ಚುಲಿ ಅವ್ರು ಕೊಟ್ಟಿರೋ ರೀಸನ್ಸ್ ಆ್ಯಂಡ್ ಎವಿಡೆನ್ಸ್ ವಾಸ್ ನಾಟ್ ಸಫಿಷಿಯಂಟ್. ಸೊ ನೆಕ್ಸ್ಟ್ ಥೇರೀಸಲ್ಲಿ ಬೇರೆ ಬೇರೆ ಎವಿಡೆನ್ಸ್ ಹೇಳ್ತಾರೆ. ಲೈಕ್ ಈ ನೆಕ್ಸ್ಟು ಕನ್ವೆಕ್ಷನ್ ಕರೆಂಟ್ ಥೇರಿಯನ್ನು ಪ್ರೆಸೆಂಟ್ ಮಾಡ್ತಾರೆ ಆಥರ್ ಹೋಮೀಸ್ ಅಂತ. ಇವ್ರೇನು ಹೇಳ್ತಾರೆ ಅಂತಂದರೆ, ಇಲ್ಲಿ ಮ್ಯಾಗ್ಮಾ ಚೇಂಬರಲ್ಲಿ ಒಂದು ಕರೆಂಟ್ ಥರ ಮೇಲೆ ಒಂದು ಕೆಳಗಡೆ ಈ ಥರ ರೊಟೇಟ್ ಆಗ್ತಾ ಇದೆ, ಈ ಥರ ರೊಟೇಷನ್ ಕರೆಂಟ್ಸ್ ಮೂವ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಯಾಕಂದರೆ ಇದು ಮ್ಯಾಗ್ಮಾ ಚೇಂಬರಲ್ಲಿ ರೇಡಿಯೋ ಆ್ಯಕ್ಟಿವಿಟಿ ಆಗಿರೋ ಕಾರಣ ಹೀಟ್ ಏನು ರಿಲೀಸ್ ಆಗುತ್ತೆ, ಹೀಟಿಂದ ಏನಾಗುತ್ತೆ, ಇಲ್ಲಿ ಇರೋದು ಲ್ಯಾಂಡ್ ಮಾಸ್ ಇದು ಮೂವ್ ಆಗುತ್ತೆ, ಮ್ಯಾಗ್ಮಾ ಮೇಲ್ ಮೂವ್ ಆಗುತ್ತೆ. ಹೀಟ್ ಆದ ತಕ್ಷಣ ಏನಾಗುತ್ತೆ, ಅದು ಮೇಲೆ ಹೋಗುತ್ತೆ, ಮೇಲೆ ಹೋದ ತಕ್ಷಣ ಅದು ಕೂಲ್ ಆಗುತ್ತೆ, ಕೂಲ್ ಡೌನ್ ಆಗಿ ಮತ್ತೆ ವಾಪಸ್ ಕೆಳಗಡೆ ಬರುತ್ತೆ. ಈ ಥರ ಸೈಕಲ್ಸಲ್ಲಿ ಮೂವ್ ಆಗ್ತಿದೆ ಅಂತ ಇವರು ಹೇಳ್ತಾರೆ. ಕನ್ವೆಕ್ಷನ್ ಕರೆಂಟ್ ಥೇರಿ ಅಂತ ಇದನ್ನು ಹೇಳ್ತಾರೆ. ಈ ಥರ ಕರೆಂಟ್ಸ್ ಇರೋ ಕಾರಣ ನೆಕ್ಸ್ಟು ನಾವು ಪ್ಲೇಟ್ ಟೆಕ್ಟಾನಿಕ್ಸ್ ಬಗ್ಗೆನೂ ನಾವು ನೋಡ್ತೀವಿ. ಲೈಕ್ ಈ ಥರ ಈ ಕರೆಂಟ್ಸ್ ಮೂವ್ ಆಗ್ತಾ ಇರೋ ಕಾರಣ ಇಲ್ಲಿ ಎಲ್ಲಿ ಈ ಥರ ಎರಡು ಡೈವರ್ಜ್ ಆಗ್ತಿದೆ, ಅಲ್ಲಿ ಪ್ಲೇಟ್ಸ್ ಈ ಥರ ಡೈವರ್ಜ್ ಆಗ್ತಿದೆ, ಎಲ್ಲಿ
ಎರಡು ಕನ್ವೆನ್ಷನ್ ಕರೆಂಟ್ ಮೀಟ್ ಆಗ್ತಿದೆ, ಅಲ್ಲಿ ಕನ್ವರ್ಜನ್ಸ್ ಇದೆ ಅಂತ ನಾವು ನೆಕ್ಸ್ಟ್ ಪ್ಲೇಟ್ ಟೆಕ್ಟಾನಿಕ್ಸ್ ಥಿಯರಿಯಲ್ಲೂ ಇದನ್ನ ಪ್ರೂಫ್ ಆಗಿ ನೋಡ್ತೀವಿ. ಹಿಸ್ ಹಿಸ್ ಅಂತ ಲೀಫ್ ಫ್ಲೋರ್ ಸ್ಪ್ರೆಡ್ಡಿಂಗ್ ಥಿಯರಿನ ಪ್ರೆಸೆಂಟ್ ಮಾಡ್ತಾರೆ ಇವರು. ಇದರಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಎಸ್ಟಿನೋಸ್ಪಿಯರ್ ಇಂದ ಮ್ಯಾಗ್ಮಾ ಹೊರಗೆ ಬರ್ತಾ ಇದೆ. ಇದು ಓಷನ್ ಕೆಳಗಡೆ ನಡೀತಾ ಇದೆ ಇದೆಲ್ಲ. ಸೊ ಓಷನ್ ಕೆಳಗಡೆ ಇದು ಓಷನಿಕ್ ಕ್ರಸ್ಟ್ ಅಂತ ಕರೀತಾರೆ. ಇದು ಲ್ಯಾಂಡ್ ಫಾರ್ಮ್ಸ್ ಕಾಂಟಿನೆಂಟ್ ಕೆಳಗಡೆ ಇರೋದನ್ನ ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಕರಿತೀವಿ. ಈ ಓಷನಿಕ್ ಕ್ರಸ್ಟ್ ಕೆಳಗಡೆಯಿಂದ ಏನಾಗ್ತದೆ, ಅಸ್ಟಿನೋಸ್ಪಿಯರ್ ಇಂದ ಮ್ಯಾಗ್ಮಾ ಹೊರಗೆ ಬರ್ತಾ ಇದೆ. ಈ ಮ್ಯಾಗ್ಮಾ ಹೊರಗೆ ಬಂದಾದ್ಮೇಲೆ ಇದು ಇಲ್ಲಿ ಡೆಪಾಸಿಟ್ ಆಗ್ಬಿಡುತ್ತೆ. ಓಕೆ, ಇಲ್ಲಿ ಡೆಪಾಸಿಟ್ ಆಗುತ್ತೆ, ಮತ್ತೆ ಇದು ಕೂಲ್ ಡೌನ್ ಆಗುತ್ತೆ. ಕೂಲ್ ಡೌನ್ ಆಗಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಮ್ಯಾಗ್ಮಾ ಹೊರಗಡೆ ಬಂದಾಗ ಅದೇನ್ ಮಾಡುತ್ತೆ ಅಂದ್ರೆ ಇಲ್ಲಿರೋದನ್ನ ಪುಷ್ ಮಾಡುತ್ತೆ. ಇದನ್ನ ಪುಷ್ ಮಾಡಿ ಹೊಸಾದ್ ಬರ್ತಿರೋ ಮ್ಯಾಗ್ಮಾ ಮತ್ತೆ ಇಲ್ಲಿ ಬಂದು ಡೆಪಾಸಿಟ್ ಆಗುತ್ತೆ. ಇದು ಪುಷ್ ಮಾಡುತ್ತೆ ಮತ್ತೆ ಇಲ್ಲಿ ಬಂದು ಡೆಪಾಸಿಟ್ ಆಗುತ್ತೆ. ಈ ತರ ಇದು ಒಳಗೆ ಬರ್ತಿರೋದು ಪುಷ್ ಮಾಡುತ್ತೆ, ಡೆಪಾಸಿಟ್ ಆಗುತ್ತೆ. ಒಳಗಡೆ ಬರ್ತಿರೋದು ಇದನ್ನ ಪುಷ್ ಮಾಡಿ ಮತ್ತೆ ವಾಪಸ್ ಅಲ್ಲಿ ಡೆಪಾಸಿಟ್ ಆಗುತ್ತೆ. ಇದನ್ನ ಪುಷ್ ಮಾಡಿ ಡೆಪಾಸಿಟ್ ಆಗುತ್ತೆ. ಸೊ ಇಲ್ಲಿರೋದು ಯಾವುದು ಲಾವಾ ನ್ಯೂ ಆಗಿದೆ, ಬಟ್ ಇಲ್ಲಿರೋದು ಓಲ್ಡ್ ಲಾವಾ. ಇದು ಕೂಲ್ ಡೌನ್ ಆಗಿರೋ ಲಾವಾ ಇದು. ಸೊ ಈ ಪ್ಲೇಟು ಏಜು ಕಡಿಮೆ ಇರುತ್ತೆ, ಇದ್ರದ್ದು ಸ್ಟೋನ್ಸ್ ಇಂದ ಏಜು ಜಾಸ್ತಿ ಇರುತ್ತೆ. ಸೊ ಇದನ್ನ ನಾವು ಈ ಕ್ರಸ್ಟ್ನ ಎಲ್ಲಿ ಮ್ಯಾಗ್ಮಾ ಹೊರಗೆ ಬರ್ತಿದೆ ಅದನ್ನ ನ್ಯೂವರ್ ಕ್ರಸ್ಟ್ ಅಂತ ಕರಿತೀವಿ. ಇಲ್ಲಿ ಬರ್ತಾ ದೂರ ಹೋಗ್ತಂಗೆ ಅದು ಓಲ್ಡರ್ ಕ್ರಸ್ಟ್ ಅಂತ ಕರಿತೀವಿ. ಇಲ್ಲಿ ನಮಗೆ ನ್ಯೂ ಏಜ್ ಅಂದ್ರೆ ಏಜ್ ಕಡಿಮೆ ಇರೋ ರಾಕ್ ಸಿಗುತ್ತೆ, ಇಲ್ಲಿ ದೂರ ಹೋದಂಗೆ ಜಾಸ್ತಿ ಏಜ್ ಇರೋ ರಾಕ್ಸು ಸಿಗುತ್ತೆ. ಸೊ ಮೊದಲೇ ನಾವೇನೇ ಅನ್ಕೊಂಡಿದ್ವಿ ಅಂದ್ರೆ ಓಷನಿಕ್ ಕ್ರಸ್ಟ್ ಜಾಸ್ತಿ ಡಿಸ್ಕವರ್ ಆಗದೆ ಇರೋ ಕಾರಣ ಓಷನಿಕ್ ಕ್ರಸ್ಟೇ ಜಾಸ್ತಿ ಥಿಕ್ ಇದೆನೋ ಅಂತ ಅನ್ನಿದ್ವಿ. ಬಟ್ ಈ ಥಿಯರಿ ನೋಡಿದಾಗ ನಮ್ಗೆ ಗೊತ್ತೈತೆ ಆ್ಯಕ್ಚುಲಿ ಓಷನಿಕ್ ಕ್ರಸ್ಟ್ ಏನಾಗಿದೆ, ಇದು ಆ್ಯಕ್ಚುಲಿ ಥಿನ್ ಇದೆ. ಕಾಂಟಿನೆಂಟ್ ಕ್ರಸ್ಟಿಂಗ್ ನಾವು ನೋಡಿದ್ವಲ್ಲ, ಓಷನಿಕ್ ಕ್ರಸ್ಟ್ ಎಷ್ಟಿದೆ, ಜಸ್ಟ್ 5 ಕಿಲೋಮೀಟರ್ ಇರುತ್ತೆ. ಬಟ್ ಕಾಂಟಿನೆಂಟಲ್ ಕ್ರಸ್ಟ್ ಎಷ್ಟಾಗಿದೆ, 35 ಕಿಲೋಮೀಟರ್ವರೆಗೂ ಕಾಂಟಿನೆಂಟ್ ಕ್ರಸ್ಟ್ ಇದೆ. ಓಷನಿಕ್ ಕ್ರಸ್ಟು ಎಷ್ಟಾಗಿದೆ, ಥಿನ್ ಆಗಿದೆ, ಜಸ್ಟ್ 5 ಕಿಲೋಮೀಟರ್ವರೆಗೂ ಅಷ್ಟೇ ಇದೆ. ಮತ್ತಿದು ಏನಿದೆ, ಯಂಗ್ ಆಗಿದೆ. ಕಾಂಟಿನೆಂಟಲ್ ಕ್ರಸ್ಟ್ಗಿಂತ ಓಷನಿಕ್ ಕ್ರಸ್ಟ್ ಹೆಂಗಿದೆ, ಯಾಕಂದ್ರೆ ಇಲ್ಲಿ ವೋಲ್ಕ್ಯಾನಿಕ್ ಮ್ಯಾಗ್ಮಾ ಹೊರಗೆ ಬರ್ತಾ ಇದೆ. ಈ ಕ್ರಸ್ಟ್ ಹೊಸದಾಗಿ ಕ್ರಸ್ಟ್ ಫಾರ್ಮೇಶನ್ ಆಗುತ್ತದೆ. ಇದು ಏನು ಓಲ್ಡ್ ಕ್ರಸ್ಟ್ ಏನು ಇತ್ತೋ ಅದು ಆಲ್ರೆಡಿ ಕಾಂಟಿನೆಂಟ್ ಇದೆ. ತುಂಬಾ ಇದರ ಏಜ್, ಓಷನಿಕ್ ಕ್ರಸ್ಟ್ ಏಜು ಅರೌಂಡ್ 2 ಮಿಲಿಯನ್ ಇಯರ್ಸ್ ಆಗಿದ್ರೆ ಕಾಂಟಿನೆಂಟಲ್ ಕ್ರಸ್ಟ್ ಏಜು ಲೈಕ್ 3200 ಮಿಲಿಯನ್ ಇಯರ್ಸ್ ಇಂದು ಅಷ್ಟು ಏಜ್ ಇದೆ ಅದ್ರ. ಸೊ ಕಾಂಟಿನೆಂಟಲ್ ಕ್ರಸ್ಟ್ ಥಿನ್ ಆಗಿದೆ, ಓಷನಿಕ್ ಕ್ರಸ್ಟ್ ಥಿನ್ ಆಗಿದೆ, ಆ್ಯಂಡ್ ಇಟ್ ಈಸ್ ಯಂಗರ್ ದೆನ್ ದ ಕಾಂಟಿನೆಂಟಲ್ ಕ್ರಸ್ಟ್. ಮತ್ತೆ ಇಲ್ಲೇ ಇರೋ ರಾಕ್ಸು ಏಜು ಕೂಡ ಸೇಮ್ ಇದೆ. ಅಂತಂದ್ರೆ ಇಲ್ಲಿಂದ ವೋಲ್ಕ್ಯಾನೋಸ್ ಬರ್ತಾ ಇದೆ, ಇಲ್ಲಿ ಒಂದೇ ಸತಿ ಬಂದು ಇಲ್ಲಿ ಇವೆರಡು ರಾಕ್ಸ್ ಇದೆಯಲ್ಲ, ಇವು ರಾಕ್ಸ್ ಏಜು ಸೇಮ್ ಆಗಿದೆ. ಇದು ಎಷ್ಟಿದೆ, ಈ ರಾಕ್ಸ್ ಇಂದ ಏಜ್ನು ಅಷ್ಟೇ ಆಗಿದೆ. ಮತ್ತೆ ಅದು ಮ್ಯಾಗ್ನೆಟಿಕ್ ಪೊಲಾರಿಟಿನೂ ಕೂಡ ಸೇಮ್ ಆಗಿದೆ. ಅಂದ್ರೆ ಇದು ನಾರ್ತ್ ಫೇಸ್ ಮಾಡುತ್ತೆ, ಇದನ್ನು ಕೂಡ ನಾರ್ತ್ ಫೇಸ್ ಆಗುತ್ತೆ. ಸೊ ನೆಕ್ಸ್ಟ್ ಬರ್ತಿರೋ ವೋಲ್ಕ್ಯಾನೋಸ್, ಇದು ವೋಲ್ಕ್ಯಾನೋಸ್ ಏನಾಗುತ್ತೆ, ಇದ್ರದ್ದು ಏಜು ಮತ್ತೆ ಇದ್ರದ್ದು ಏಜು ಸೇಮ್ ಇದೆ, ಆ್ಯಂಡ್ ಇದು ಪೊಲಾರಿಟಿ ಸೌತ್ ಇದೆ, ಇದು ಪೊಲಾರಿಟಿ ಕೂಡ ಸೌತ್ ಇದೆ. ಸೊ ದಿಸ್ ಈಸ್ ಹೌ ನಾವು ಹೆಂಗೆ ಸ್ಪ್ರೆಡ್ ಆಗ್ತಿದೆ, ನ್ಯೂ ಕ್ರಸ್ಟ್ ಹೆಂಗೆ ಫಾರ್ಮ್ ಆಗುತ್ತೆ ಅಂತ ಹ್ಯಾರಿ ಹೇಸ್ ಅವರು ಈ ಥಿಯರಿಯಲ್ಲಿ ಪ್ರೆಸೆಂಟ್ ಮಾಡಿದೆ. ಸೊ ನೆಕ್ಸ್ಟ್ ನೀವು ಈ ಥಿಯರಿಸ್ನ ನೋಡಾದ್ಮೇಲೆ ಎಲ್ಲ ಥಿಯರಿಸ್ನ ಮರ್ಜ್ ಮಾಡಿ ಇವರು ಪಾರ್ಕರ್, ಮಾರ್ಗನ್ ಮತ್ತು ಮೆಕೆನ್ಸಿ ಅಂತ ಎಲ್ಲ ಥಿಯರಿಸ್ನ ಸೇರಿಸಿ ಒಂದು ಥಿಯರಿನ ಆಗಿ ಅವ್ರು ಪ್ರೆಸೆಂಟ್ ಮಾಡ್ತಾರೆ. ಅದನ್ನು ಪ್ಲೇಟ್ ಟೆಕ್ಟಾನಿಕ್ಸ್ ಥಿಯರಿ ಅಂತ ಹೇಳ್ತಾರೆ. ಈ ಪ್ಲೇಟ್ ಟೆಕ್ಟಾನಿಕ್ಸ್ ಅಂದರೆ ಏನು ಅಂತಂದರೆ, ಇದು ಮ್ಯಾಗ್ಮಾ ಚೇಂಬರ್ ಏನಿದೆ ಅಸ್ಟಿನೋಸ್ಪಿಯರಲ್ಲಿ, ಅದ್ರ ಮೇಲ್ಗಡೆ ಏನು ಕ್ರಸ್ಟ್ ಇದೆಯೋ ಈ ಕ್ರಸ್ಟ್ ಫುಲ್ ಕಂಪ್ಲೀಟ್ ಒಂದು ಲ್ಯಾಂಡ್ ಮಾಸ್ ಇಲ್ಲ, ಇದು ಬ್ರೇಕಲ್ಲಿದೆ. ಅಂದರೆ ಇದು ಒಂದು ಕ್ರಸ್ಟ್, ಇದು ಒಂದು ಪ್ಲೇಟ್ ಆಗಿದ್ರೆ ಇದು ಒಂದು ಪ್ಲೇಟ್ ಈ ಥರ ಸುಮಾರು ಪ್ಲೇಟ್ ಇದೆ, ಅದಕ್ಕೆ ಅಂತ ಹೇಳ್ತಾರೆ ಅವರು. ಇದು ಏನಾಗುತ್ತೆ ಅಂತಂದರೆ, ಇಲ್ಲಿ ಈ ಮ್ಯಾಗ್ಮಾ ಚೇಂಬರಲ್ಲಿ ಬಿಕಾಸ್ ಆಫ್ ಕನ್ವೆಕ್ಷನ್ ಕರೆಂಟ್ಸ್, ಈ ಥರ ಕನ್ವೆಕ್ಷನ್ ಕರೆಂಟ್ಸಿಂದ ಏನಾಗುತ್ತೆ ಅಂತಂದರೆ ಇವೆರಡು ಪ್ಲೇಟ್ಸು ಬ್ರೇಕ್ ಆಗಿ ಒಂದೊಂದು ಡೈರೆಕ್ಷನಲ್ಲಿ ಮೂವ್ ಆಗ್ತಿದೆ. ಅಂತಂದರೆ ಇವೆರಡು ಪ್ಲೇಟ್ಸ್ ಏನಾಗ್ತಿದೆ, ಡೈವರ್ಜ್ ಆಗ್ತಿದೆ. ಈ ಪ್ಲೇಟ್ಸು ಇದರ ನೋಡ್ಬೇಕಂತಂದ್ರೆ
ಇವೆರಡು ಪ್ಲೇಟ್ಸು ಇವೆರಡು ಪ್ಲೇಟ್ಸು ದೂರ ದೂರ ಹೋಗ್ತಿದೆ, ಸೊ ಡೈವರ್ಜೆಂಟ್ ಆಗ್ತಿದೆ. ಇವೆರಡು ಪ್ಲೇಟ್ಸ್ ಏನಾಗ್ತಿದೆ, ಹತ್ರ ಬರ್ತಿದೆ, ಇದು ಕನ್ವರ್ಜೆಂಟ್ ಪ್ಲೇಟ್ಸ್. ಸೊ 3 ಥರ ಪ್ಲೇಟ್ಸ್ ಇದೆ, ಕನ್ವರ್ಜೆಂಟ್ ಪ್ಲೇಟ್, ಡೈವರ್ಜೆಂಟ್ ಪ್ಲೇಟ್ಸ್ ಮತ್ತು ಟ್ರಾನ್ಸ್ಫಾರ್ಮ್ ಬೌಂಡರೀಸ್ ಅಂತ 3 ಟೈಪ್ಸ್ ಆಫ್ ಪ್ಲೇಟ್ಸ್ ಬಗ್ಗೆ ಅವ್ರು ಹೇಳ್ತಾರೆ. ಇದನ್ನು ನಾವು ಫಸ್ಟು ಯಾವ್ದು ನೋಡೋಣ ಅಂದರೆ, 2 ಪ್ಲೇಟು ಈ ಡೈರೆಕ್ಷನ್ ಮೂವ್ ಆಗ್ತಾ ಇದೆ. ಈ ಪ್ಲೇಟ್ ಈ ಡೈರೆಕ್ಷನ್ ಹೋಗ್ತದೆ, ಇದು ಹೋಗ್ತದೆ, ಏನಾಗ್ತದೆ, ಇವೆರಡು ಡೈವರ್ಜ್ ಆಗ್ತಿದೆ. ಸೊ ದಿಸ್ ಇಸ್ ಡೈವರ್ಜೆಂಟ್ ಪ್ಲೇಟ್ಸ್. ಎರಡು ಡೈವರ್ಜೆಂಟ್ ಪ್ಲೇಟ್ ಏನಾಗುತ್ತೆ ಅಂತಂದರೆ, ಈ ಥರ ಮ್ಯಾಗ್ಮಾ ಮೂಮೆಂಟ್ ಇರೋ ಕಾರಣ ಈ ಪ್ಲೇಟು ಸ್ವಲ್ಪ ತುಂಬ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್, ಅಂದರೆ ಎಷ್ಟು ಮಿಲಿಯನ್ಸ್ ಆಫ್ ಇಯರ್ಸ್ ಈ ಥರ ಪುಷ್ ಆಗ್ತಾ ಇರೋ ಕಾರಣ ಇದು ಬ್ರೇಕ್ ಆಗುತ್ತೆ. ಈ ಥರ ಬ್ರೇಕ್ ಆಗಿ ಎರಡು ಕಾಂಟಿನೆಂಟ್ ಒಂದೊಂದು ಕಡೆ ಡೈವರ್ಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಡೈವರ್ಜ್ ಆದಮೇಲೆ ಇಲ್ಲೇನಾಗುತ್ತೆ, ಕೆಳಗಡೆ ಇದು 2 ಪ್ಲೇಟ್ ಬ್ರೇಕ್ ಆಗುತ್ತಲ್ಲ, ಈ ಬ್ರೇಕ್ ಆಗ್ತಂದ್ರೆ ಇಲ್ಲಿಂದ ಮ್ಯಾಗ್ಮಾ ಏನಿದೆ, ಇದು ಮ್ಯಾಗ್ಮಾ ಬಂದು ಇಲ್ಲಿ ಮೇಲೆ ಡೆಪಾಸಿಟ್ ಆಗಿಬಿಡುತ್ತೆ. ಇಲ್ಲಿ ಏನಾಗುತ್ತೆ, ಇದು ವ್ಯಾಲಿ ಕ್ರಿಯೇಟ್ ಆಗುತ್ತೆ, ಒಂದು ಗ್ಯಾಪ್ ಇದೇನಿದೆ, ಇದು ಗ್ಯಾಪ್ ಅಥವಾ ವ್ಯಾಲಿ ಏನು ಫಾರ್ಮೇಷನ್ ಆಗಿದೆ. 2 ಪ್ಲೇಟು ಈ ಥರ ಮೊದಲು 1-2 ಪ್ಲೇಟ್ ಈ ಥರ ಜಾಯಿನ್ ಇದ್ವು. ಯಾವಾಗ ಅವು ಡೈವರ್ಜ್ ಆಗುತ್ತೋ, ಈ ಥರ ಡೈವರ್ಜ್ ಆಗುತ್ತಾ ಇಲ್ಲಿ ಏನು ಗ್ಯಾಪ್ ಕ್ರಿಯೇಟ್ ಆಗುತ್ತೆ, ಅದಕ್ಕೆ ವ್ಯಾಲಿ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ವಾಟರು ಏನಾಗುತ್ತೆ, ವಾಟರ್ ಇಲ್ಲಿ ವ್ಯಾಲಿಯಲ್ಲಿ ಸ್ಟೋರ್ ಆಗಿಬಿಡುತ್ತೆ. ಲೈಕ್ ರೈನ್ಫಾಲಿಂದ ಇದು ಗ್ಯಾಪಲ್ಲಿ ಏನಿದೆ ಇದರಲ್ಲಿ ವಾಟರ್ ಬಂದು ಸೇರ್ಕೊಂಡ್ಬಿಡುತ್ತೆ. ಯು ಕ್ಯಾನ್ ಸಿ ಹಿಯರ್. ಅದೇ ಒಂಥರ ಇಲ್ಲಿ ರಿವರ್ಸ್ ಆಗಿರ್ಬೋದು, ಓಷನ್ ಆಗಿರ್ಬೋದು, ಈ ಥರ ಫಾರ್ಮೇಷನ್ ಆಗಿದೆ ಅಂತ ಅವ್ರು ಹೇಳ್ತಾರೆ. ಇದಕ್ಕೆ ಎಕ್ಸಾಂಪಲ್ಸ್ ನಾವು ನೋಡಬೇಕು ಅಂತಂದ್ರೆ ಆಫ್ರಿಕನ್ ರಿಫ್ಟ್ ವ್ಯಾಲಿನ ನೋಡ್ಬೋದು. ಲೈಕ್ ಆಫ್ರಿಕಾ ಕಾಂಟಿನೆಂಟ್ ಏನಿದೆ, ಇಲ್ಲಿ ಒಂಥರ ರಿಫ್ಟ್ ಬರ್ತಾ ಇದೆ, ಅಂದರೆ 2 ಕಾಂಟಿನೆಂಟ್ ಗ್ಯಾಪ್ ಈ ಥರ ನಾವು ನೋಡ್ಬೋದು, ಇಲ್ಲ ಒಂಥರ ಗ್ಯಾಪ್. ಸೊ ಇದು ಪ್ಲೇಟ್ಸ್ ಏನಿದೆ, ಈ ಥರ ಡೈವರ್ಜೆಂಟ್ ಪ್ಲೇಟ್ ದೂರ ಹೋಗ್ತಿರೋ ಕಾರಣ ಇಲ್ಲಿ ಇದು ಗ್ಯಾಪ್ ಏನಿದೆ ಅದು ರಿಫ್ಟ್ ಆಗುತ್ತೆ. ಸೊ ರಿಫ್ಟ್ ವ್ಯಾಲಿ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಇದೇ ಒಂದು ಹೊಸ ಕ್ರಸ್ಟ್ ಕ್ರಿಯೇಟ್ ಆಗಿರೋ ಕಾರಣ ಇದಕ್ಕೆ ಏನಂತೀವಿ ನಾವು, ಇದು ಒಂದು ಹೊಸದು ಕ್ರಸ್ಟು ಕ್ರಿಯೇಟ್ ಆಗ್ತಾ ಇದೆ. ಸೊ ಇಟ್ ಈಸ್ ಕನ್ಸ್ಟ್ರಕ್ಟಿವ್. ಒಂದು ಕನ್ಸ್ಟ್ರಕ್ಟಿವ್ ಅಂತಂದರೆ ಕನ್ಸ್ಟ್ರಕ್ಟ್ ಆಗ್ತಿದೆ, ಹೊಸ ಒಂದು ಕ್ರಸ್ಟು ಫಾರ್ಮ್ ಆಗ್ತಿದೆ ಇದು. ಸೊ ನೆಕ್ಸ್ಟು ಇದು ಕನ್ವರ್ಜೆಂಟ್ ಪ್ಲೇಟ್ಸ್. ಈ ಕನ್ವರ್ಜೆಂಟ್ ಪ್ಲೇಟ್ಸಲ್ಲಿ 3 ಫಾರ್ಮ್ಸ್ ಬರುತ್ತೆ. 2 ಓಷನ್ ಆಗಿದ್ರೆ, 2 ಪ್ಲೇಟ್ಸ್ ಓಷನ್ ಆಗಿದ್ರೆ, ಅಥವಾ 2 ಪ್ಲೇಟ್ಸ್ ಕಾಂಟಿನೆಂಟ್ ಆಗಿದ್ರೆ, ಅಥವಾ 1 ಕಾಂಟಿನೆಂಟು 1 ಕ್ರಸ್ಟ್, ಈ ಥರ ಕಾಂಬಿನೇಷನ್ಸಲ್ಲಿ 3 ಕಾಂಬಿನೇಷನ್ಸ್ ಫಾರ್ಮ್ ಆಗ್ಬೋದು. ಇದು ಕನ್ವರ್ಜೆನ್ಸ್ ಅಂದರೆ 2 ಹತ್ರ ಬರ್ತದೆ. 2 ಪ್ಲೇಟ್ ಏನಾಗ್ತಿದೆ, ಒಂದಕ್ಕೊಂದು ಹತ್ರ ಬರ್ತಾ ಇದೆ. ಫಸ್ಟು ಇದು ಓಷನಿಕ್ ಕ್ರಸ್ಟು, ಇದು ದಿಸ್ ಇಸ್ ಕಾಂಟಿನೆಂಟ್. ಓಕೆ, ಇದು ಕಾಂಟಿನೆಂಟು, ಇದು ಕ್ರಸ್ಟ್, ಓಷನ್. ಸೊ ಇದು ಓಷನ್ ಮತ್ತು ಕಾಂಟಿನೆಂಟ್ 2 ಪ್ಲೇಟು 2 ಕನ್ವರ್ಜ್ ಆಗ್ತಿದೆ, ಮೀಟ್ ಆಗ್ತಿದೆ. ಸೊ ಏನಾಗುತ್ತೆ, ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ, ಓಷನಿಕ್ ಕ್ರಸ್ಟ್ ಏನಾಗಿದೆ, ಜಾಸ್ತಿ ಡೆನ್ಸ್ ಆಗಿದೆ, ಡೆನ್ಸಿಟಿ ಜಾಸ್ತಿ ಇದೆ ಕಂಪೇರ್ ಟು ಕಾಂಟಿನೆಂಟಲ್ ಕ್ರಸ್ಟ್. ಸೊ ಇದು ಡೆನ್ಸಿಟಿ ಜಾಸ್ತಿ ಇರೋ ಕಾರಣ ಇದು ಒಳಗಡೆ ಸಬ್ಡಕ್ಟ್ ಆಗುತ್ತೆ, ಇದು ಒಳಗಡೆ ಹೋಗ್ತಿದೆ. ಈ ಥರ ಒಳಗಡೆ ಹೋದಾಗ ಇದು ಏನು ಮಾಡುತ್ತೆ, ಈ ಥರ ಮೇಲೆ ಪುಷ್ ಮಾಡುತ್ತೆ. ಮೇಲ್ ಕಾಂಟಿನೆಂಟ್ ಏನಾಗುತ್ತೆ, ಇದು ಒಂದು ಒಳಗೆ ಹೋದ್ರೆ ಇನ್ನೊಂದು ಮೇಲ್ ಹೋಗುತ್ತೆ. ಈ ಥರ ಇದು ಓಷನಿಕ್ ಕ್ರಸ್ಟ್ ಒಳಗೆ ಹೋಗುತ್ತೆ, ಕಾಂಟಿನೆಂಟ್ ಕ್ರಸ್ಟ್ ಮೇಲ್ ಬರ್ತಾ ಇದೆ. ಸೊ ಈ ಥರ ಇಲ್ಲೊಂದು ದೊಡ್ಡದೊಂದು ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಈ ಗ್ಯಾಪ್ನ ನಾವು ಏನಂತ ಕರಿತೀವಿ, ಟ್ರೆಂಚ್ ಅಂತ ಕರಿತೀವಿ. ದೊಡ್ಡದೊಂದು ಟ್ರೆಂಚ್ ಫಾರ್ಮ್ ಆಗುತ್ತೆ ಇಲ್ಲಿ. ಇದು ಹಿಂಗೆ ಕಾಂಟಿನೆಂಟ್ ಮೇಲೆ ಹೋಗ್ತಿದ್ದೆಲ್ಲ, ಸೊ ಇಲ್ಲಿ ಓಷನ್ ಹಿಂಗೆ ಕೆಳಗೆ ಹೋದಂಗೆ, ಕಾಂಟಿನೆಂಟ್ ಮೇಲೆ ಹೋದಂಗೆ ಇದು ಏನು ಗ್ಯಾಪ್ ಕ್ರಿಯೇಟ್ ಆಗುತ್ತೆ, ಇದನ್ನು ಟ್ರೆಂಚ್ ಅಂತ ಕರಿತೀವಿ. ಇಲ್ಲಿ ಏನು ಇದು ಮೇಲ್ ಹೋಗ್ತಿದೆ ಅಲ್ಲ, ಸೊ ಇದು ಒಂಥರ ತುಂಬ ಎತ್ತರ ಹೋಗಿರೋ ಕಾರಣ ಇದಕ್ಕೆ ನಾವು ಮೌಂಟೇನ್ಸ್ ಅಂತ ಈಗ ನೋಡ್ತೀವಿ. ಇದಕ್ಕೆ ಎಕ್ಸಾಂಪಲ್ಸ್ ಹೇಳಬೇಕು ಅಂತಂದರೆ ಆ್ಯಂಡೀಸ್ ಮೌಂಟೇನ್.
ಆ್ಯಂಡೀಸ್ ಮೌಂಟೇನು ಇದಕ್ಕೆ ಎಕ್ಸಾಂಪಲ್. ಈಗ ಓಷನ್ನು ಮತ್ತು ಆ್ಯಂಡೀಸ್ ಮೌಂಟೇನ್ ಎಲ್ಲಿ ಬರುತ್ತೆ ಅಂದರೆ ಲೈಕ್ ಸೌತ್ ಅಮೇರಿಕಾದಲ್ಲಿ ಬರುತ್ತೆ. ಇಲ್ಲಿ ಓಷನ್ ಇದೆ. ಇದು ಓಷನ್ ಮತ್ತು ಇದು ಕಾಂಟಿನೆಂಟು. ಇದು ಓಷನಿಕ್ ಕ್ರಸ್ಟ್ ಕೆಳಗೆ ಹೋಗುತ್ತೆ, ಇದು ಮೇಲೆ ಕಾಂಟಿನೆಂಟಲ್ ಕ್ರಸ್ಟ್ ಮೇಲ್ ಬರುತ್ತೆ. ಸೊ ಇದು ನಮಗೆ ತುಂಬ ಹೈಟೆಡ್ ಆಗಿ ಇಲ್ಲಿ ನಮ್ಗೆ ಮೌಂಟೇನ್ಸ್, ಒಂದು ಚೈನ್ ಆಫ್ ಮೌಂಟೇನ್ಸ್ ನೋಡ್ತೀವಿ, ಅದಕ್ಕೆ ಆ್ಯಂಡೀಸ್ ಮೌಂಟೇನ್ ಅಂತ ನಾವು ಕರಿತೀವಿ. ಸೊ ಇಲ್ಲಿಂದ ಇದು ಒಳಗಡೆ ಹೋಗಿ ಸಬ್ಡಕ್ಟ್ ಆಗಿ ಇದು ಮ್ಯಾಗ್ಮಾ ಹೀಟಿಂದ ಮೆಲ್ಟ್ ಆಗಿ ಮ್ಯಾಗ್ಮಾ ಆಗಿ ಮತ್ತೆ ಹೊರಗಡೆ ಬರುತ್ತೆ. ಸೊ ಹೊರಗಡೆ ಬಂದು ಇಲ್ಲೊಂದು ಸ್ವಲ್ಪ ವೋಲ್ಕ್ಯಾನಿಕ್ ಎರಪ್ಷನ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಪ್ಲಾಟ್ಯೂಸ್ ಫಾರ್ಮೇಷನು ನಾವು ಇದರಲ್ಲಿ ನೋಡ್ತೀವಿ. ಸೊ ನಾವು ಫಸ್ಟ್ ನೋಡಿದ್ವಿ ಓಷನ್ ಮತ್ತು ಕಾಂಟಿನೆಂಟ್ ಎರಡು ಮರ್ಜ್ ಆದಾಗ ಏನಾಗುತ್ತೆ, ಒಂದು ಟ್ರೆಂಚು ಮೌಂಟೇನು ಆಗುತ್ತೆ ಮತ್ತು ವೋಲ್ಕ್ಯಾನಿಕ್ ಇರಪ್ಷನ್ಸು ಆಗುತ್ತೆ ಇಲ್ಲಿ. ಓಕೆ, ಎಕ್ಸಾಂಪಲು ಆ್ಯಂಡೀಸ್ ಮೌಂಟೇನ್. ಇವಾಗ ಒಂದು ಎರಡು, ಇದು ಫಸ್ಟ್ ಸಿನಾರಿಯೋ. ಸೆಕೆಂಡ್ ಸಿನಾರಿಯೋಲ್ಲಿ ಎರಡು ಕಾಂಟಿನೆಂಟು ಕನ್ವರ್ಜ್ ಆಗಿ ಏನಾಗುತ್ತೆ ಅಂತಂದರೆ, ಯಾವ್ದು ದೊಡ್ಡದಾಗಿದೆ, ಡೆನ್ಸಿಟಿ ಯಾವ್ದು ಜಾಸ್ತಿ ಇದೆ ಅದು ಒಳಗಡೆ ಹೋಗುತ್ತೆ, ಸಬ್ಡಕ್ಟ್ ಆಗುತ್ತೆ. ಇನ್ನೊಂದು ಕಾಂಟಿನೆಂಟ್ ಈ ಥರ ಮೇಲೆ ಹೋಗುತ್ತೆ. ಸೊ ಇದು ಮೇಲೆ ಹೋಗಿದ ಕಾರಣ ಇಲ್ಲಿ ಒಂದು ಮೌಂಟೇನ್ ಥರ ಫಾರ್ಮೇಷನ್ ಆಗುತ್ತೆ. ಇದು ಎಕ್ಸಾಂಪಲ್ ಹೇಳಬೇಕು ಅಂದರೆ ನಮ್ಮದು ಹಿಮಾಲಯಾಸ್ ಮೌಂಟೇನ್ಸಿನ ಎಕ್ಸಾಂಪಲ್. ಲೈಕ್ ಕಾಂಟಿನೆಂಟಿಗೆ ಎಕ್ಸಾಂಪಲ್ಲು ಹಿಮಾಲಯಾಸ್. ಇದರಲ್ಲಿ ನಾವು ನೋಡ್ತೀವಿ, ಇಂಡಿಯಾ ಲ್ಯಾಂಡ್ ಮಾಸು ಯುರೇಷಿಯನ್ ಲ್ಯಾಂಡ್ ಮಾಸಿಗೆ ಹೋಗಿ ಕನ್ವರ್ಜ್ ಆಗ್ತಿರೋ ಕಾರಣ ಯಾವ್ದು ಜಾಸ್ತಿ ಮಾಸ್ ಇದೆ ಅದು ಸಬ್ಡಕ್ಟ್ ಆಗಿ, ಯಾವುದು ಡೆನ್ಸಿಟಿ ಕಡಿಮೆ ಇದೆ ಅದು ಈ ಥರ ಮೇಲೋಗಿ ಈ ಥರ ಮೌಂಟೇನ್ಸ್ ನಾವು ಚೈನ್ ಆಫ್ ಮೌಂಟೇನ್ಸ್ ನೋಡ್ತೀವಿ ಇಲ್ಲಿ ಇಂಡಿಯನ್ ಪ್ಲೇಟ್ ಮತ್ತು ಯುರೇಷಿಯನ್ ಪ್ಲೇಟ್ ಮಧ್ಯದಲ್ಲಿ. ಸೊ ಅದೇ ಪ್ಲೇಟು ಹಿಮಾಲಯಾಸ್ ಮೌಂಟೇನ್ಸು. ಈ ಹಿಮಾಲಯ ಮೌಂಟೇನ್ಸಿಂದ ಹೈಟು ನಮ್ಗೆ ನೋಡ್ತೀವಿ, ಲೈಕ್ ಹೈಟು ಇನ್ಕ್ರೀಸ್ ಆಗ್ತಿದೆ. ಯಾಕೆ ಇನ್ಕ್ರೀಸ್ ಆಗ್ತಿದೆ ಅಂದರೆ ಈಗೂ ಕೂಡ ಅಲ್ಲಿ ಏನಾಗ್ತಿದೆ, ಕನ್ವರ್ಜಸ್ಸಿಂದ ಒಂದು ಪ್ಲೇಟು ಸಬ್ಡಕ್ಟ್ ಆಗ್ತಿದೆ, ಈ ಥರ ಇನ್ನೊಂದು ಪ್ಲೇಟು ಮೇಲೆ ಹೋಗ್ತಾ ಇದೆ. ಸೊ ಇದೆ ಮೌಂಟೇನ್ಸು ನಮಗೆ ಹೈಟು ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇಲ್ಲಿ ಈ ಥರ ಸಬ್ಡಕ್ಟ್ ಆಗ್ತಿರೋ ಕಾರಣ ಅರ್ಥಕ್ವೇಕು ಆಗುತ್ತೆ. ಮೌಂಟೇನ್ಸ್ ಫಾರ್ಮೇಷನ್ಸ್ ಜೊತೆ ಅರ್ಥಕ್ವೇಕು ನಾವು ನೋಡ್ತೀವಿ ಎಲ್ಲಿ ಹಿಮಾಲಯ ರೇಂಜಸ್ ಇದೆ ಅಲ್ಲ. ಬಿಕಾಸ್ ಎಲ್ಲಿ ಈ ಥರ ಒಂದು ಕಾಂಟಿನೆಂಟ್ ಇನ್ನೊಂದು ಕಾಂಟಿನೆಂಟಲ್ ಕ್ರಸ್ಟ್ ಕೆಳಗಡೆ ಕನ್ವರ್ಸ್ ಆಗ್ತಾ ಇರೋ ಕಾರಣ ಅಲ್ಲಿ ಸ್ವಲ್ಪ ಮೂಮೆಂಟ್ ಆಗುತ್ತೆ. ಸೊ ಅದೇ ಕಾರಣದಿಂದ ಅರ್ಥಕ್ವೇಕು ನಾವು ಅಲ್ಲಿ ನೋಡ್ತೀವಿ. ಇನ್ನೊಂದು ಟೈಪು ಅಂತ ಸೆಕೆಂಡ್ ಟೈಪ್ ಅಂದಮೇಲೆ ಈ ಥರ್ಡ್ ಟೈಪು ಓಷನ್ ಮತ್ತು ಓಷನ್. ಎರಡು ಓಷನ್ ಕ್ರಸ್ಟು ಬಂದು ಕನ್ವರ್ಜ್ ಆದಾಗ ಏನಾಗುತ್ತೆ ಅಂತ, ಇದು ಓಷನಿಕ್ ಕ್ರಸ್ಟು, ಇದು ಓಷನಿಕ್ ಕ್ರಸ್ಟು. ಯಾವಾಗ ಅದು ಬಂದು ಕನ್ವರ್ಜ್ ಆಗುತ್ತೋ, ಯಾವ್ದು ಡೆನ್ಸಿಟಿ ಜಾಸ್ತಿ ಇದೆ ಅದು ಒಳಗಡೆ ಹೋಗುತ್ತೆ, ಯಾವ್ದು ಕಡಿಮೆ ಇದೆ ಅದು ಈ ಥರ ಮೇಲೆ ಬರುತ್ತೆ. ಹೌದಾ? ಈ ಮೇಲೆ ಬಂದಾಗ ಇಲ್ಲಿ ಕೆಳಗಡೆ ಇದು ಹೋಗಿ ಯಾವಾಗ ಅದು ಮ್ಯಾಗ್ಮಾ ಚೇಂಬರಲ್ಲಿ ಹೋಗುತ್ತೆ ಹೀಟಿಂದ, ಇದು ಕ್ರಸ್ಟ್ ಮೆಲ್ಟ್ ಆಗಿ ಈ ಥರ ವೋಲ್ಕ್ಯಾನೋಸ್ ಹೊರಗೆ ಬರುತ್ತೆ. ಅದರಿಂದ ಒಂದು ಕ್ರಸ್ಟ್ ಈ ಥರ ಕ್ರಿಯೇಟ್ ಆಗುತ್ತೆ, ಒಂದು ಐಲ್ಯಾಂಡ್ ಥರ ಕ್ರಿಯೇಟ್ ಆಗುತ್ತೆ. ಸೊ ಇದು ಐಲ್ಯಾಂಡ್ ಆರ್ಕ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಇದಕ್ಕೆ ನಾವು ಈ ಎಕ್ಸಾಂಪಲ್ಸ್ ನೋಡಬೇಕು ಅಂತಂದರೆ, ಈಗ ಕೆರಬಿಯನ್ ಐಲ್ಯಾಂಡ್ಸ್ ಆಗಿರ್ಬೋದು, ಕೆರಬಿಯನ್ ಐಲ್ಯಾಂಡ್ಸು ಮತ್ತು ಇಂಡೋನೇಷ್ಯಾ, ಫಿಲಿಪಿನ್ ಐಲ್ಯಾಂಡ್ಸ್ ಏನಿದೆ, ಇದೇ ರೀತಿಯಿಂದ ಎರಡು ಓಷನಿಕ್ ಕ್ರಸ್ಟ್ ಇಂದ ಕನ್ವರ್ಜಸ್ ಇಂದ ಫಾರ್ಮ್ ಆಗ್ತಿರೋ ಇದು ಅಂತ ನಮ್ಗೆ ನೋಡ್ಬೋದು. ಸೊ ಥರ್ಡ್ ಟೈಪು ನಾವು ನೋಡಿದ್ವಿ, ಒಂದು ಡೈವರ್ಜೆನ್ಸು, ಇನ್ನೊಂದು ಕನ್ವರ್ಜೆನ್ಸು, ನೆಕ್ಸ್ಟ್ ಒಂದು ಟ್ರಾನ್ಸ್ಫಾರ್ಮ್ ಬೌಂಡ್ರೀಸ್ ಅಂತ. ಇದು ಟ್ರಾನ್ಸ್ಫಾರ್ಮ್ ಬೌಂಡ್ರೀಸ್ ಅಂದರೆ ಎರಡು ಪ್ಲೇಟ್ ಪ್ಯಾರಲಲ್ ಆಗಿ ಒಂದಕ್ಕೊಂದು ಮೂವ್ ಆಗ್ತಿದೆ. ಒಂದಕ್ಕೊಂದು ಈ ಥರ ಮೂವ್ ಆಗ್ತಿರೋ ಕಾರಣ ಯಾವುದು ಇಲ್ಲಿ ಏನು ಹೊಸ ಕ್ರಸ್ಟು ಕ್ರಿಯೇಟ್ ಆಗ್ತಿಲ್ಲ, ಬಟ್ ಇಲ್ಲಿ ಡೈವರ್ಜೆನ್ಸಲ್ಲಿ ಈ ಥರ ಒಂದು ಕ್ರಸ್ಟು ಡಿಸ್ಟ್ರಾಯ್ ಆಗ್ತಿದೆ. ಸೊ ಇಟ್ ಈಸ್ ಡಿಸ್ಟ್ರಕ್ಟಿವ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಟ್ರಾನ್ಸ್ಫಾರ್ಮ್ ಬೌಂಡ್ರಿಯಲ್ಲಿ ಯಾವುದೇ ಥರ ಒಂದು ಕ್ರಸ್ಟು ಕ್ರಿಯೇಟ್ ಆಗ್ತಿಲ್ಲ, ಒಂದು ಕ್ರಸ್ಟ್ ಡಿಸ್ಟ್ರಾಯೂ ಆಗ್ತಿಲ್ಲ, ಒಂದಕ್ಕೊಂದು ಈ ಥರ ಪ್ಯಾರಲಲ್ ಆಗಿ ಮೂವ್ಮೆಂಟ್ ಆಗ್ತಿರೋ ಕಾರಣ ಇಲ್ಲಿ ಜಸ್ಟ್ ನಾವು ಅರ್ಥಕ್ವೇಕ್ ಅಷ್ಟೇ ನೋಡ್ತೀವಿ. ಯಾವುದೇ ರೀತಿಯಿಂದ ಕ್ರಸ್ಟ್ ಫಾರ್ಮೇಷನ್ ಅಥವಾ ಡಿಸ್ಟ್ರಕ್ಷನ್ ನಾವು ನೋಡೋದಿಲ್ಲ. ಇನ್ನು ನಾವು ನೋಡಿದ್ವಲ್ಲ, ಇವು ಪ್ಲೇಟ್ಸು ಎಷ್ಟು ಪ್ಲೇಟ್ಸ್ ಇದೆ ಅಂದರೆ 7 ಮೇಜರ್ ಪ್ಲೇಟ್ಸ್ ಇದೆ. ಅಂದ್ರೆ ಈ ಮೇಜರ್ ನಮ್ಮ ಕಾಂಟಿನೆಂಟ್ಸ್ ದೊಡ್ಡ ಕಾಂಟಿನೆಂಟ್ಸೇ ಇವು ಕ್ರಸ್ಟು. ಲೈಕ್
ನಾರ್ತ್ ಅಮೇರಿಕಾ ಆಗಿರ್ಬೋದು, ಯುರೋಪ್, ಯುರೇಷಿಯಾ, ಯುರೇಷಿಯನ್ ಪ್ಲೇಟ್, ನಾರ್ತ್ ಅಮೇರಿಕನ್ ಪ್ಲೇಟ್, ಸೌತ್ ಅಮೇರಿಕನ್ ಪ್ಲೇಟ್, ಮತ್ತು ದಿಸ್ ಒನ್ ಆಫ್ರಿಕನ್ ಪ್ಲೇಟು, ಇಂಡೋ ಮತ್ತು ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ ಅಂತ ಒಂದಾಗುತ್ತೆ. ಇದು 1 ಪ್ಲೇಟ್ ಆದರೆ ಯುರೇಷಿಯನ್ ಪ್ಲೇಟು 3, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಆಫ್ರಿಕನ್ ಪ್ಲೇಟ್, ಈ ಥರ ಡಿಫ್ರೆಂಟ್ ಪ್ಲೇಟ್ಸು. ಮತ್ತು ಇದು ಇನ್ನೊಂದಿಲ್ಲಿ ಈ ಥರ ಓಷನಲ್ಲಿ ಒಂದು ಪೆಸಿಫಿಕ್ ಓಷನ್ನು ತುಂಬ ದೊಡ್ಡ ಪ್ಲೇಟ್ ಇದೆ ಇದು. ಸೊ ಇದೂ ಒಂದು ಮೇಜರ್ ಪ್ಲೇಟ್. ಸೊ ಇದು ಪೆಸಿಫಿಕ್ ಪ್ಲೇಟು ಒಂದು ಮೇಜರ್ ಪ್ಲೇಟ್ ಆಗಿ ನಾವು ನೋಡ್ತೀವಿ. ವಿ ಕ್ಯಾನ್ ಸಿ ಇನ್ ದಿಸ್ ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕನ್ ಪ್ಲೇಟ್, ಆಫ್ರಿಕನ್ ಪ್ಲೇಟ್, ಯುರೇಷಿಯನ್ ಪ್ಲೇಟ್, ಇಂಡಿಯನ್ ಪ್ಲೇಟ್, ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ ಮತ್ತು ಪೆಸಿಫಿಕ್ ಪ್ಲೇಟ್. ಇವು ಮೇಜರ್ ಪ್ಲೇಟ್ಸ್ ಇವು. ಸೊ ನೆಕ್ಸ್ಟ್ ಮೈನರ್ ಸಣ್ಣ ಪ್ಲೇಟ್ಸು ಇದೆ. ದಿಸ್ ಇಸ್ ಕೊಕೊ, ಕೆರೆಬಿಯನ್, ನಾಸ್ಕಾ ಪ್ಲೇಟ್ ಅಂತ ಸ್ವಲ್ಪ ಚಿಕ್ಕ ಪ್ಲೇಟ್ಸ್ ಇದೆ. ಸೊ ಆ ಪ್ಲೇಟ್ಸು ಯಾವ್ಯಾವ ಅಂತ ಈ ಥರ ನೋಡಿದರೆ, ಫಸ್ಟ್ ನಾವು ಅರಬಿಯನ್ ಪ್ಲೇಟ್ ಇಲ್ಲಿದೆ. ಅರಬಿಕ್ ಕಂಟ್ರೀಸ್ ಇದಿರುತ್ತಲ್ಲ, ಆಗ ಅದರ ಒಂದು ಪ್ಲೇಟ್ ಇದೆ. ಅದು ಇಂಡಿಯನ್ ಪ್ಲೇಟ್, ಆಫ್ರಿಕನ್ ಪ್ಲೇಟ್, ಯುರೇಷಿಯನ್ ಪ್ಲೇಟ್ ಮಧ್ಯದಲ್ಲಿ ಈ ಥರ ಒಂದು ಪ್ಲೇಟ್ ಇದೆ. ಅದು ಅರಬಿಯನ್ ಪ್ಲೇಟ್ ಅಂತ ಕರಿತೀವಿ. ಇದು ಚಿಕ್ಕ ಮೈನರ್ ಪ್ಲೇಟ್ ಇದು. ನೆಕ್ಸ್ಟು ಅರಬಿಯನ್ ಪ್ಲೇಟ್ ಆಯಿತು. ನೆಕ್ಸ್ಟ್ ಸಿಯಿಂದ ನೋಡಿದರೆ ವಿ ಕ್ಯಾನ್ ಸಿ ಕೊಕೊ ಪ್ಲೇಟ್, ಕೆರಬಿಯನ್ ಪ್ಲೇಟ್, ಇವೆರಡಿದೆ. ಮತ್ತು ಇಲ್ಲೊಂದು ಪ್ಲೇಟ್ ಬರುತ್ತೆ, ಕೆರೋಲೈನ್ ಪ್ಲೇಟ್ ಅಂತ. ಸೊ ಸಿಯಿಂದ 3, C3, C3, PJNS. ಪಿ ಅಂದರೆ ಫಿಲಿಪಿನ್ ಪ್ಲೇಟ್, ಜೆ ಅಂದರೆ ಇಲ್ಲೊಂದು ಪ್ಲೇಟ್ ಇದೆ, ಚಿಕ್ಕ ಪ್ಲೇಟು, ನಾರ್ತ್ ಅಮೇರಿಕಾ ಮತ್ತು ಫಿಲಿಪಿನ್ ಮಧ್ಯದಲ್ಲಿ ಒಂದು ಪ್ಲೇಟ್ ಇದೆ. ಎರಡು ಎನ್ ಅಂದರೆ ನಾಸ್ಕಾ ಪ್ಲೇಟ್. ಸೌತ್ ಅಮೇರಿಕಾ ಮತ್ತು ಪೆಸಿಫಿಕ್ ಪ್ಲೇಟ್ ಅಲ್ಲಿ ಮಧ್ಯದಲ್ಲಿ ಒಂದಿದೆ ನಾಸ್ಕಾ ಪ್ಲೇಟು. ಇನ್ನೊಂದು ಸೊಮಾಲಿ ಪ್ಲೇಟ್. ದಿಸ್ ಇಸ್ ಸೊಮಾಲಿ ಪ್ಲೇಟ್. ಇದೇನು ಡ್ರಿಫ್ಟ್ ಆಗ್ತಿದೆ, ಇದು ಒಂದು ಆ್ಯಕ್ಚುಲಿ ಪ್ಲೇಟ್ ಡೈವರ್ಜ್ ಆಗ್ತಿರೋದೇ, ಇದು ಸೊಮಾಲಿ ಪ್ಲೇಟು. ಇನ್ನೊಂದು ಸ್ಕಾಟಿಯಾ ಪ್ಲೇಟ್ ಅಂತ ಇನ್ನೊಂದು ಬರುತ್ತೆ, S2. ಸೊ ಇಸ್ ಆರ್ ದ ಮೈನರ್ ಪ್ಲೇಟ್ಸ್. ಈ ಥರ ಈ ಪ್ಲೇಟ್ಸ್ ಒಂದು ಪೊಸಿಷನು ನಮ್ಗೆ ನೀಟಾಗಿ ಗೊತ್ತಿರಬೇಕು, ಯಾವ ಪ್ಲೇಟ್ಸ್ ಎಲ್ಲಿ ಬರುತ್ತೆ ಅಂತ. ಇವು ಮೇಜರ್ ಕಾಂಟಿನೆಂಟ್ಸ್ ಅಂತೂ ನೆನಪಿರುತ್ತೆ, ಪೆಸಿಫಿಕ್ ಪ್ಲೇಟು. ಇವು ಚಿಕ್ಕ ಪ್ಲೇಟ್ಸ್ನ ನಾವು ನೀಟಾಗಿ ಪೊಸಿಷನ್ನ ನೋಡ್ಬೇಕು. ಲೈಕ್ ಕೊಕೊ ಪ್ಲೇಟ್ಸ್, ಕೆರಬಿಯನ್ ಪ್ಲೇಟ್, ಇಲ್ಲಿ ನಾಸ್ಕಾ ಪ್ಲೇಟ್ ಎಲ್ಲಿ ಬರುತ್ತೆ, ಸೊಮಾಲಿ ಪ್ಲೇಟ್ ಎಲ್ಲಿ ಬರುತ್ತೆ, ಅರಬಿಯನ್ ಪ್ಲೇಟು, ಇಂಡಿಯಾ ಆಸ್ಟ್ರೇಲಿಯನ್ ಪ್ಲೇಟು, ಫಿಲಿಪೀನ್ ಪ್ಲೇಟು. ಈ ಪೊಸಿಷನ್ನ ಸುಮಾರು ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಸೊ ಯು ಶುಡ್ ರಿಮೆಂಬರ್ ದಿಸ್ ಮ್ಯಾನ್. ಸೊ ಫ್ರೆಂಡ್ಸ್, ನಾವು ಇವತ್ತು ರಾಕ್ಸ್ ಬಗ್ಗೆ, ವೋಲ್ಕ್ಯಾನೋಸ್ ಬಗ್ಗೆ ನೋಡಿದ್ವಿ. ಮತ್ತು ಪ್ಲೇಟ್ ಟೆಕ್ಟಾನಿಕ್ಸ್ ಥಿಯರೀಸ್ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲೇಟ್ಸ್ ಹೆಂಗೆ ಫಾರ್ಮೇಷನ್ ಆಗಿದೆ, ಯಾವ್ಯಾವ ಪ್ಲೇಟ್ಸ್ ಅಂತ ನಾವು ನೋಡಿದ್ವಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಕ್ಲಾಸಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ದಾರೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಎಲ್ಲ ಸಜೆಸ್ಟ್ ಮಾಡಿ. ಥ್ಯಾಂಕ್ ಯು.